ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಕಾರ್ತೀಕ ಮಾಸದ ಶುಕ್ರವಾರ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹಾವಿಷ್ಣುವನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಹರಿಹರ ಪುತ್ರ ಅಯ್ಯಪ್ಪ ಸ್ವಾಮಿಯನ್ನ ಮನಸ್ಸಿನಲ್ಲಿಯೇ ಸ್ಮರಿಸ್ತಾ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಗಯಾ, ವಾರಣಾಸಿ, ಕಾಶಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಕಾರ್ತೀಕ ಮಾಸದ ಶುಕ್ರವಾರ ತಾಯಿ ಮಹಾಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಅದರಲ್ಲೂ ಕಾರ್ತೀಕ ಮಾಸದ ಶುಕ್ರವಾರದಂದು ಮಹಾವಿಷ್ಣುನನ್ನು ಪ್ರಾರ್ಥನೆಯನ್ನು ಮಾಡೋದ್ರ ಜೊತೆಗೆ ಪರಮೇಶ್ವರನನ್ನು ಕೂಡ ಆರಾಧನೆಯನ್ನು ಮಾಡ್ತಕ್ಕಂಥ ಒಂದು ಸುಸಂದರ್ಭ ಅಂತಲೇ ಹೇಳ್ಬೋದು. ಅದೇ ರೀತಿ ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಶುಕ್ರವಾರ, ನಾಳೆ ಶನಿವಾರ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಅಚ್ಚುಮೆಚ್ಚಿನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಶನಿವಾರ ಬಂತು ಅಂತಂದರೆ ಯಾವುದಾದ್ರೂ ಒಂದು ದೇವರ ಸಾನ್ನಿಧ್ಯವೋ ಇಲ್ಲ ಬಹಳ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳ ದರ್ಶನನೋ, ಅದರಲ್ಲೂ ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆಯ ಮಹರ್ಷಿ ಆನಂದ ಗುರುಜಿಯವರ ಧರ್ಮಯಾತ್ರೆಯಲ್ಲಿ ನಡೆದಿರತಕ್ಕಂಥ ಎಲ್ಲ ಕಾರ್ಯಕ್ರಮಗಳ ಕುರಿತಾಗಿ ಮಾಹಿತಿನೋ, ಅಲ್ಲಿ ಕಾರ್ಯಕ್ರಮ ನಡೆದಿರತಕ್ಕಂಥ ದೃಶ್ಯಗಳನ್ನೆಲ್ಲವನ್ನೂ ಕೂಡ ದರ್ಶನವನ್ನು ಮಾಡತಕ್ಕಂಥ ಸಮಯ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅದೇ ರೀತಿ ದೇಗುಲಗಳ ದರ್ಶನ ಅಂತಲೂ ಕೂಡ ಹೇಳುವ ರೀತಿ ಮಹರ್ಷಿ ಮಂದಿರ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿದಾಯಕವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಬಹಳಷ್ಟು ಭಾವನೆಗಳನ್ನು ಒಳತುಂಬಿರತಕ್ಕಂಥ ಸಾನ್ನಿಧ್ಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೊಂದು ಕಷ್ಟಗಳಿಂದ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರನ್ನೂ ಕೂಡ ತಾಯಿ ಮಹಾಲಕ್ಷ್ಮಿ ಮತ್ತು ಅಲ್ಲಿರ್ತಕ್ಕಂಥ ಲಕ್ಷ್ಮೀಭೂರ ಸ್ವಾಮಿಯ ಸಾಲಿಗ್ರಾಮ ಭಗವಂತ ಎಲ್ಲರನ್ನೂ ಕೂಡ ಬೇಡಿ ಬಂದ ಭಕ್ತಾದಿಗಳು ಯಾರ ಕೈಯನ್ನೂ ಕೂಡ ಬಿಡದಿರ ಕೈ ಹಿಡಿದು ನಡೆಸ್ತಾ ಇರತಕ್ಕಂಥ ಒಂದು ಪ್ರತೀತಿ ಇವತ್ತಿಗೂ ಕೂಡ ಹಾಗೆ ನಿಂತಿರ್ತಕ್ಕಂಥದ್ದಿದೆ. ದೇವಸ್ಥಾನ ನಾನು ಹೇಳ್ತಾ ಇರತಕ್ಕಂಥ ರೀತಿ ನೋಡಿದ್ರೆ ದೇವಸ್ಥಾನ ಓಪನ್ ಆಗಿ ಸುಮಾರು ವರ್ಷಗಳೇ ಆಗಿದ್ದೇನೋ ಎಂಬತಕ್ಕಂಥ ರೀತಿ ಭಾವಿಸ್ಬೋದು. ಆದರೆ ದೇವಸ್ಥಾನ ಓಪನ್ ಆಗಿ ವರ್ಷಗಳೇನಾಗಿಲ್ಲ, ಕೆಳ ತಿಂಗಳು ಮಾತ್ರ ಆಗಿರ್ತಕ್ಕಂಥದ್ದು. ಆದರೆ ಒಂದು ಸಣ್ಣ ಒಂದು ಸಮಯದಲ್ಲಿ ಇಷ್ಟು ದೊಡ್ಡ ಹೆಸರನ್ನು ಪಡೆದಿರತಕ್ಕಂಥದ್ದಾಗಲಿ, ಪ್ರಖ್ಯಾತಿಗೊಳ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಆ ಜಾಗದಲ್ಲಿ ಇದು ಒಂದು ಶಕ್ತಿ ಇದೆ ಎಂಬತಕ್ಕಂಥ ವಿಚಾರವಾಗಿ ನಮ್ಮೆಲ್ಲರಿಗೂ ಕೂಡ ಅದು ನಿಸ್ಸಂದೇಹ ಅಂತಲೇ ಹೇಳ್ಬೋದು. ಸಂದೇಹವೇ ಇಲ್ದಿರ ನಿಸ್ಸಂದೇಹವಾಗಿ ಆ ಜಾಗದಲ್ಲಿ ಒಂದು ಶಕ್ತಿ ಇದೆ ಅಂತ ಹೇಳಿ ನಾವು ಅದನ್ನು ಪರಿಗಣಿಸ್ಬೋದು, ಅದನ್ನು ನಾವು ಕಡಾಖಂಡಿತವಾಗಿ ತಿಳಿಸ್ಬೋದು. ಅಂತಹ ಶಕ್ತಿ ಸಾನ್ನಿಧ್ಯದ 48ನೇ ದಿನದ ಮಂಡಲಾನುಷ್ಠಾನದ 2ನೇ ಭಾಗ ಅಂತಂದರೆ, ಕಳೆದ ಶನಿವಾರದ ಕಾರ್ಯಕ್ರಮದಲ್ಲಿ 48 ದಿವಸದ ಮಂಡಲಾನುಷ್ಠಾನದ ಒಂದಿಷ್ಟು ತುಣುಕುಗಳನ್ನು ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡಿದ್ರಿ. ಆದರೆ ಈಗ ನಾಳೆ ಬರ್ತಕ್ಕಂಥ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಂಡಲಾನುಷ್ಠಾನದಲ್ಲಿ ನಡೆದಿರತಕ್ಕಂಥ ಪ್ರಮುಖ ಪೂಜಾನುಷ್ಠಾನಗಳ ಒಂದಿಷ್ಟು ದೃಶ್ಯಗಳನ್ನು ದರ್ಶನವನ್ನು ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ. ಹಾಗಾಗಿ ಲಕ್ಷ್ಮೀಭೂರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ, ತಾಯಿ ಮಹಾಲಕ್ಷ್ಮೀ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಬೇಕು. ತಾವೆಲ್ಲರೂ ಕೂಡ ತಪ್ಪದೇ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತು ಬಹಳ ವಿಶೇಷವಾಗಿ ಗುರೂಜಿಯವರು ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ವರ್ತೂರು ನಗರ, ವಿಶ್ವ ಹಿಂದೂ ಪರಿಷತ್ನಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಅಲ್ಲಿನ ಆ ಒಂದು ಭಾಗದ ವರ್ತೂರು ನಗರದ ವಿಶ್ವ ಹಿಂದೂ ಪರಿಷತ್ನ ಮುಖ್ಯಸ್ಥರಾಗಿರ್ತಕ್ಕಂಥವರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ತಕ್ಕಂಥವರಾಗಿರ್ಬೋದು, ಅಂತಹದೊಂದು ಸಾನ್ನಿಧ್ಯದಲ್ಲಿ ಇವರ ಅಡಿಯಲ್ಲಿ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಪುಣ್ಯ ಸಾರಥ್ಯವನ್ನು ವಹಿಸಿಕೊಳ್ತಾ ಇರತಕ್ಕಂಥವರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು, ನಿಮ್ಮೆಲ್ಲರ ಪ್ರೀತಿಯ ಗುರುಗಳು. ಗುರೂಜಿಯವರು ಹೌದು ಇವತ್ತಿನ ದಿವಸ
17/11/2023 ಇವತ್ತಿನ ದಿನವೇ ಶುಕ್ರವಾರ ಇವತ್ತಿನ ದಿನವೇ ಸಂಜೆ 6 ಗಂಟೆ ಅಂದರೆ ಇವತ್ತು ಸಂಜೆ 6 ಗಂಟೆ ಅಂದರೆ 5:30ಗೆ ಕಾರ್ಯಕ್ರಮ ಶುರು ಆಗುತ್ತೆ. ಗುರುಗಳು ಒಂದು 6 ಗಂಟೆ ಸಮಯಕ್ಕೆ ಆಗಮಿಸ್ತಾರೆ. ಅಲ್ಲಿಗೆ 6 ಗಂಟೆ ಸಮಯಕ್ಕೆ ವರ್ತೂರು ಸರ್ಕಾರಿ ಕಾಲೇಜು ಮೈದಾನದಲ್ಲಿ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು, ಗುರೂಜಿ ಅವ್ರ ಜೊತೆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ತಾವೆಲ್ಲರೂ ಕೂಡ ಆ ಒಂದು ದೀಪೋತ್ಸವದ ಕಾರ್ಯಕ್ರಮದಲ್ಲಿ ತಮ್ಮ ಕೈಯಾರೆ ದೀಪಗಳನ್ನು ಹಚ್ಚಿ ತಾಯಿಯ ಕೃಪೆಗೆ ಎಲ್ಲರೂ ಕೂಡ ಪಾತ್ರರಾಗಬೇಕು ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಲಕ್ಷ್ಮೀ ಬೋರ ಸ್ವಾಮಿಯ ಸಾಲಿಗ್ರಾಮದ ಭೂವರಹ ರಕ್ಷಾಮಂಡಲ, ಅದರ ಬಗ್ಗೆ ಅಂತೂ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸಲೇಬೇಕು. ಭೂವರಹ ಸ್ವಾಮಿಯ ರಕ್ಷಾಮಂಡಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಈ ಒಂದು ಸಾಲಿಗ್ರಾಮದ ಶಿಲೆಯ ಒಂದು ಬಾಕ್ಸನ್ನು ಅಂದರೆ ಈ ಒಂದು ರಕ್ಷಾ ಮಂಡಲವನ್ನು ಪ್ರತಿಯೊಬ್ಬರ ವಾಸ್ತುಗೃಹಕ್ಕೂ ಕೂಡ ತಲುಪಿಸ್ತಾ ಇರತಕ್ಕಂಥ ಕಾಯಕ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದಿದೆ. ಮೊದಲಾದರೆ ಬಹಳ ವಿಶೇಷವಾಗಿ ದೇವಸ್ಥಾನಕ್ಕೆ ಬರಬೇಕಾಗಿತ್ತು. ಸಾಲಿಗ್ರಾಮ ದರ್ಶನವನ್ನು ಮಾಡಿದ್ದಾದ ನಂತರ ಸಾನ್ನಿಧ್ಯದಲ್ಲೇ ಅದನ್ನು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದಿತ್ತು. ಆದರೆ ಸುಮಾರು ಜನ ನಮ್ಮೆಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡ್ರು, ಏನಪ್ಪ ಸ್ವಾಮಿ ನಾವಲ್ಲಿ ಬಂದೋದ್ವಿ, ಆದರೆ ಅದರ ಮಾಹಿತಿ ನಮಗೆ ಸಿಕ್ಕಲಿಲ್ಲ, ಆದರೆ ನಮಗೀಗ ಬೇಕು, ನಾವು ಬಹಳ ದೂರದಲ್ಲಿದ್ದೇವೆ, ಮತ್ತೆ ಬರಲಿಕ್ಕೆ ಆಗ್ತಾ ಇಲ್ಲ, ಬಹಳ ಕಷ್ಟ ಇದೆ ಎಂಬತಕ್ಕಂಥ ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸಿದಾಗ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಮಿಟಿ ಸದಸ್ಯರಾಗಿರ್ಬೋದು, ಇಲ್ಲಾಂದರೆ ನಮ್ಮ ಒಂದು ಮಹರ್ಷಿ ಮಂದಿರ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಶಿಷ್ಯವರ್ಗ ಆಗಿರ್ಬೋದು, ಇವರೆಲ್ಲರೂ ಸೇರಿ ಪ್ರತಿಯೊಬ್ಬರ ವಾಸ್ತುಗೃಹದ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ನೆರವೇರಿಸ್ತಾ ಇರ್ತಕ್ಕಂಥದ್ದಿದೆ. ಹಾಗಾಗಿ ಇಂತಹದ್ದೊಂದು ಕೆಲಸ ತಾವೆಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ, ಈಗ ನಾನು ತಿಳಿಸ್ತಕ್ಕಂಥ ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡತಕ್ಕಂಥದ್ದು, ಕರೆ ಮಾಡಿ ಈ ಒಂದು ದೂರವಾಣಿ ಸಂಖ್ಯೆಗೆ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಕಳಿಸ್ತಕ್ಕಂಥದ್ದು. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಭೂವರಹ ಸ್ವಾಮಿಯ ರಕ್ಷಾಮಂಡಲದ ಕುರಿತಾಗಿ ತಿಳಿಸ್ತಾ ಇದ್ದೆ. ದೂರವಾಣಿ ಸಂಖ್ಯೆ ಒಂದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಈಗ ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೇನೆ. ಈ ಒಂದು ದೂರವಾಣಿ ಸಂಖ್ಯೆಯನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕ್ತಕ್ಕಂಥದ್ದಾಗಲಿ, ಒಂದು ಕರೆಯನ್ನು ಮಾಡ್ತಕ್ಕಂಥದ್ದಾಗಲಿ ಬಹಳ ಉತ್ತಮ. ಅದರಲ್ಲೂ ಕರೆಯನ್ನು ಮಾಡೋದಕ್ಕಿಂತ ವಾಟ್ಸಪ್ ನಂಬರ್ ಆಗಿರೋದ್ರಿಂದ ವಾಟ್ಸಪ್ನ ಮುಖಾಂತರ ಹಾಯ್ ಅಂತ ಹೇಳಿ ಮೆಸೇಜ್ ಹಾಕಿ, ಭೂವರಹ ಸ್ವಾಮಿ ರಕ್ಷಾಮಂಡಲದ ಕುರಿತಾಗಿ ಅಂತ ಹೇಳಿ ಒಂದು ಮೆಸೇಜನ್ನು ಹಾಕಿದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನಿಮಗೆ ರಿಟರ್ನ್ ಒಂದು ಮೆಸೇಜನ್ನು ಹಾಕಿ ತಮ್ಮ ಅಡ್ರೆಸ್ಸನ್ನು ತೆಗೆದುಕೊಂಡು ನಿಮ್ಮ ವಾಸ್ತುಗೃಹಕ್ಕೆ ಶೀಘ್ರವಾಗಿ ಪೋಸ್ಟ್ನ ಮುಖಾಂತರ ಭೂವರಹ ಸ್ವಾಮಿಯ ರಕ್ಷಾಮಂಡಲವನ್ನು ನಿಮ್ಮ ವಾಸ್ತುಗೃಹಕ್ಕೆ ತಲುಪಿಸ್ತಕ್ಕಂಥ ಒಂದು ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೂರವಾಣಿ ಸಂಖ್ಯೆಯನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. 9980520171. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 9980520171. ಈ ಒಂದು ದೂರವಾಣಿ ಸಂಖ್ಯೆಗೆ ತಾವೆಲ್ಲರೂ ಕೂಡ ತಪ್ಪದಿರ ವಾಟ್ಸಪ್ನ ಮುಖಾಂತರ ಒಂದು ಮೆಸೇಜನ್ನು ಹಾಕೋದ್ರಿಂದ ಭೂವರಹ ಸ್ವಾಮಿಯ ರಕ್ಷಾಮಂಡಲ ನಿಮ್ಮ ವಾಸ್ತುಗೃಹಕ್ಕೆ ತಲುಪತಕ್ಕಂಥದ್ದಿದೆ. ಇನ್ನು ಬಹಳ ವಿಶೇಷವಾಗಿ ಮಹರ್ಷಿ ಧರ್ಮಯಾತ್ರೆಯ ಮತ್ತೊಂದು ಕಾರ್ಯಕ್ರಮ ಇದೇ ಬರ್ತಕ್ಕಂಥ ಭಾನುವಾರ 19/11/2023 ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ದೇವಾಲಯದಲ್ಲಿ ಬಹಳ ವಿಶೇಷವಾಗಿ ದೇವಿಗೆ ಚಂಡಿಕಾ ಮಹಾಯಾಗ ಮತ್ತು 1008 ಸಹಸ್ರ ಕುಂಭಾಭಿಷೇಕ ಮಹೋತ್ಸವದ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥ ಸ್ಥಳ ಕೆಂಗೇರಿ ಹೋಬಳಿ ಬೈರೋಹಳ್ಳಿನಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಗುರೂಜಿಯವರನ್ನು ಕೂಡ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು, ಕಾರ್ಯಕ್ರಮದಲ್ಲಿ ತಾಯಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು ಎಂಬತಕ್ಕಂಥ ಒಂದು ಪ್ರಾರ್ಥನೆ ತಮ್ಮೆಲ್ಲರಿಗೂ ಕೂಡ ಸಲ್ಲಿಸ್ತಾ, ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮೋಸ್ತುತಾಯ ಮಹರ್ತ ಮಹಾಶಕ್ರದೇವತಾಭ್ಯೋ ನಮಃ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ दासीभूत समस्तदेवनितां लौकिकदीपान् कुरान् पद्भानने पद्भै पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्व. यासा पद्मासनस्था विपुलकटितटी पद्मपत्रायताक्षीं
ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ತೇ ನಮಃ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರಕುಂದರಾಂ ಮೃತ್ಯೋಂ ವೃಕ್ಷೀಯಮಾಮೃತಾತ್. ತ್ರ್ಯಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ನಾಗಲಿಂಗೇಶ್ವರಾಯ ನಮಃ, ಬ್ರಹ್ಮಲಿಂಗೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ನಂಜುಂಡೇಶ್ವರಾಯ ನಮಃ, ಶ್ರೀಮತೇ ನಮಃ, ಕಾಶಿ ವಿಶ್ವೇಶ್ವರಾಯ ನಮಃ, ಸಾಂಬ ಸದಾಶಿವಾಯ ನಮಃ. ಶಿವಾರಾಧನೆಯನ್ನು ಮಾಡ್ತಾ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ, ಶುಕ್ರವಾರ ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಸಮಸ್ತವಾಗಿರ್ತಕ್ಕಂಥ ಮನುಷ್ಯರ ಪಾಪಕರ್ಮಗಳನ್ನು ದೂರ ಮಾಡುವಂಥ ಮಾಸ ಅಂತ ಹೇಳ್ತಾರೆ. ಕಾರ್ತಿಕದಲ್ಲಿ ಹಚ್ಚುವಂಥ ದೀಪ ಅದು ಶೀಘ್ರ ಫಲವನ್ನು ಕೊಡುವಂತಹದ್ದು ಅಂತಲೂ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಬೆಳಗ್ಗೆ ಸೂರ್ಯ ಉದಯಿಸೋದಕ್ಕಿಂತ ಮುನ್ನ ಚಂದ್ರ ಜೊತೆಗೆ ನಕ್ಷತ್ರಗಳ ಆ ಬೆಳಕು ಈ ಭೂಮಿ ಮೇಲೆ ಬೀಳುವ ತನಕ ಅಷ್ಟರೊಳಗಡೆ ಸ್ನಾನ ಮಾಡಿಸಿ ಪುನಃ ಸ್ನಾನ ಮುಗಿಸ್ಕೊಂಡು ದೀಪವನ್ನು ಹಚ್ಚಿದ್ರೆ, ಅಂದರೆ ಸೂರ್ಯನ ಕಿರಣ ಭೂಮಿ ಮೇಲೆ ಬೀಳೋದಕ್ಕೂ ಮುನ್ನ ನೀವು ಬೆಳಗಿನ ಜಾವ ದೀಪ ಹಚ್ಚಬೇಕು. ಯಾರ ವಾಸ್ತುಗುರದಲ್ಲಿ ತುಳಸಿ ಗಿಡದ ಸಾನ್ನಿಧ್ಯದಲ್ಲಿ 9 ರಿಂದ 11 ಅಥವಾ 18 ದೀಪಗಳನ್ನು, 9, 11 ಅಥವಾ 18 ಇಷ್ಟು ಮಣ್ಣಿನ ಹಣತೆಯಲ್ಲಿ ದೀಪಗಳನ್ನು ಬೆಳಗಿನ ಜಾವ ಹಚ್ಚಬೇಕು. ಅದು ತುಳಸಿ ಸಾನ್ನಿಧ್ಯದಲ್ಲಿ ಹಚ್ಚಬೇಕು. ಇದು ಕಾರ್ತಿಕ ಮಾಸದ ವೈಶಿಷ್ಟ್ಯತೆ. ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆ ಮಾಡೋದು ಒಂದು ಕ್ರಮ. ವಾಸ್ತುಗೃಹದ ಸಮೀಪದಲ್ಲಿರ್ತಕ್ಕಂಥ, ವಾಸ್ತುವಲ್ಲಿರ್ತಕ್ಕಂತಹ ಅಥವಾ ಮನೆಗೆ ಸಂಬಂಧಪಡ್ತಕ್ಕಂಥ ಏನಾದರೂ ದೋಷಗಳಿದ್ದರೆ ಆ ದೋಷಗಳನ್ನು ಹೊಡೆದೋಡಿಸ್ಕೊಳ್ಳೋದಕ್ಕೆ ಅಥವಾ ತಂತ್ರಸಾರಗಳಿಂದ ಮುಕ್ತರಾಗಲಿಕ್ಕೆ, ಅದಕ್ಕಿಂತ ಮುಖ್ಯ ಹೇಳಬಹುದಾದರೆ ಮನುಷ್ಯನ ಅಂಧಕಾರ, ಮನುಷ್ಯ ಒಂದು ಕತ್ತಲಲ್ಲಿದ್ದಾನೆ, ಏನೋ ಸಂಕಟದಲ್ಲಿದ್ದಾನೆ, ಅಥವಾ ವಾಸ್ತು ನೆಮ್ಮದಿ ಇಲ್ಲ, ಮನೆಯಲ್ಲಿ ಯಾರಿಗೂ ಖುಷಿ ಇಲ್ಲ, ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏನೋ ಒಂದು ಸಂಕಟದಲ್ಲಿ ಯಾವುದೋ ಕತ್ತಲಲ್ಲಿ ಸಿಲುಕೊಂಡ್ಬಿಟ್ಟಿದ್ದಾರೆ, ಅಂತಹವರ ಜೀವನ ಬೆಳಕು ಮಾಡುವಂಥ ಕಾಯಕ ಈ ಕಾರ್ತಿಕ ಮಾಸ. ಹಾಗಾಗಿ ಕಾರ್ತಿಕ ಮಾಸದ ಅನುಷ್ಠಾನಗಳು ಎಲ್ಲೇ ಆದರೂ, ಅದರಲ್ಲೂ ಇವತ್ತು ಶುಭ ಸಂಧ್ಯಾಕಾಲ. ಸಂಧ್ಯಾಕಾಲ ಬೆಂಗಳೂರಿನ ಸಮೀಪ ವರ್ತೂರಲ್ಲಿ ಬಹಳ ವಿಶೇಷವಾದಂತಹ ವಿಜೃಂಭಣೆಯಾಗಿ ನಡೀತಿರ್ತಕ್ಕಂಥ ದೀಪೋತ್ಸವ ಇದೆ. ಅಂದರೆ ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿಯನ್ನು ಕರೆಸಿ ಶುಕ್ರವಾರ ಆದ್ದರಿಂದ ಲಕ್ಷ್ಮಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿ ಅಲ್ಲಿ ದೇವರಿಗೆ ದೀಪೋತ್ಸವದ ಕಾರ್ಯಕ್ರಮವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಅವರ ಒಂದು ಆಧ್ವರ್ಯದಲ್ಲಿ, ವರ್ತೂರಿನ ಜನತೆಯ ಎಲ್ಲರ ಒಂದು ಸಮ್ಮುಖದಲ್ಲಿ ಎಲ್ಲರೂ ಹಚ್ಚುವಂಥ ದೀಪ ತಮ್ಮ ತಮ್ಮ ಜನ್ಮದ ಇರತಕ್ಕಂಥ ಕರ್ಮಫಲ ದೂರ ಆಗಬೇಕು. ಅಷ್ಟು ಜನ ತಾಯಂದರು ತಾವು ಬಂದು ಬರಬೇಕಾದ್ರೆ ಬರಿಗೈಲಿ ಬರ್ತಕ್ಕಂಥದ್ದಲ್ಲ, ಮನೆಯಿಂದ ಬರಬೇಕಾದ್ರೆ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು 2 ದೀಪಗಳನ್ನು ತಗೊಂಡು 9 ಬತ್ತಿ ಇರ್ತಕ್ಕಂಥ ಒಂದು ಮಂಗಳಾರತಿ ಬತ್ತಿಯನ್ನು ರೆಡಿ ಮಾಡಿಕೊಂಡು, ಯಾಕೆಂದರೆ ಇದು ಕಾರ್ತಿಕ ಮಾಸ. ಸಾಲದಕ್ಕೆ ತಾಯಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಬರ್ತಿದ್ದಾಳೆ. ಅಮ್ಮನವರು ಗೊರವನಹಳ್ಳಿಯಿಂದ ತಾಯಿ ಮಹಾಲಕ್ಷ್ಮಿಯನ್ನು ಕರೆತಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅಮ್ಮನವ್ರಿಗೊಂದು ಕುಂಕುಮಾರ್ಚನೆಯನ್ನು ಮಾಡಿ ಅಮ್ಮನವರಿಗೆ ಮಡ್ಲಕ್ಕಿ ಸೇವೆಯನ್ನು ಕೊಟ್ಟು, ಆ ಸಾನ್ನಿಧ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಧ್ಯಾತ್ಮಿಕತೆ, ಧಾರ್ಮಿಕ ಧರ್ಮ ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ಮನುಷ್ಯ ತನ್ನಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಬೇಕಾಗಿರುವ ಚಿಂತನೆ, ಆ ಸಮಯದಲ್ಲಿ ತಾವು ತಮ್ಮ ಕರಹಸ್ತದಿಂದ ಹಚ್ಚುವಂಥ ದೀಪ ಇದೆಯಲ್ಲ, ಅದಕ್ಕಿನ್ನ ವಿಶೇಷವಾದ್ದು ಮತ್ತೊಂದಲ್ವೇ ಅಲ್ಲ. ಇಷ್ಟು ಮಂಗಳ ದ್ರವ್ಯಗಳನ್ನು ತಾಯಿಗೆ ಸಮರ್ಪಣೆ ಮಾಡೋದು, 2 ದೀಪವನ್ನು ಹಚ್ಚೋದು, ಜೊತೆಗೆ ಅರ್ಚನೆ ಆದ ನಂತರ ತಾಯಿ ಮಹಾಮಂಗಳಾರತಿ, ತಾಯಿ ಮಹಾಲಕ್ಷ್ಮಿಗೆ ತಾವೇ ತಮ್ಮ ಸ್ವಹಸ್ತದಿಂದ ಆರತಿಯನ್ನು ಬೆಳಗುವಂಥದ್ದು. ಎಂತಹ ಸೌಭಾಗ್ಯ! ಇಂತಹ ಕಾಯಕ, ಇಂತಹ ಒಂದು ಕಾರ್ಯಕ್ರಮಗಳು ರಾಜ್ಯದ ಮೂಲ ಮೂಲೆಗಳಲ್ಲೂ ನಡೀಲೇಬೇಕು. ಧರ್ಮ ಜಾಗೃತಿ ಆಗಬೇಕು, ಜೊತೆಗೆ ಕಷ್ಟಗಳು ದೂರ ಆಗಬೇಕು. ಅದರಲ್ಲೂ ಕಾರ್ತಿಕ ಮಾಸ, ಕಾರ್ತಿಕೇಯ ಅಂದರೆ ಸುಬ್ರಹ್ಮಣ್ಯೇಶ್ವರರ ಅನುಗ್ರಹ ಪಡಿತಕ್ಕಂಥ ಮಾಸ, ಶಿವನ ಆರಾಧನೆ ಮಾಡ್ತಕ್ಕಂಥ ಮಾಸ, ಚಂದ್ರನ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥ ಮಾಸ, ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು, ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳುವಂಥ ಮಾಸ. ಕಾರ್ತಿಕ ಮಾಸದಲ್ಲಿ ಆದಷ್ಟು ಸಾಧ್ಯವಾದಷ್ಟು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬೇಗ ಸ್ನಾನ ಮುಗಿಸ್ಕೊಂಡು
ದೇವಸ್ಥಾನಕ್ಕೆ ಬರಬೇಕು ಅಂತಲ್ಲ, ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಬಂದರೆ ಉತ್ತಮ. ಆಗಲಿಲ್ಲ ಅಂದ ಪಕ್ಷದಲ್ಲಿ ನಿಮ್ಮ ಮನೆಯ ಪ್ರಾಂತ್ಯದಲ್ಲಿರ್ತಕ್ಕಂಥ ತುಳಸಿ ಗಿಡದ ಹತ್ರ, ಮನೆ ಒಳಗಲ್ಲ ಮನೆಯಿಂದ ಹೊರಗಡೆ, ತುಳಸಿ ಗಿಡದ ಹತ್ರ ಮಣ್ಣಿನ ಹಣತೆಯಿಂದ 9 ದೀಪವನ್ನು ಹಚ್ಚಿ, ಅಥವಾ 11 ದೀಪವನ್ನು ಹಚ್ಚಿ, ಶಕ್ತಿ ಇದ್ದರೆ 18 ದೀಪಗಳನ್ನು ಹಚ್ಚಿ, 108 ದೀಪಗಳನ್ನು ಹಚ್ಚಬಹುದು. ಮನೆ ಮಂದಿ ಎಲ್ಲರೂ 9 ಅಥವಾ 11 ಪ್ರದಕ್ಷಿಣೆ ಮಾಡಿ ಬೆಳಿಗ್ಗೆ ಒಂದು ನಮಸ್ಕಾರ ಮಾಡಿದ್ದೇ ಆದರೆ, ಇದನ್ನು ನಾನು ಬಾಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಕಾರ್ಯಗತ ಮಾಡಿ ಅದರ ಅನುಭವವನ್ನು ಪಡೆದು ಕಾರ್ಯಸಿದ್ಧಿ ಪಡಿಸ್ಕೊಂಡಿರ್ತಕ್ಕಂಥವ್ರ ಮಾತು ಆಲಿಸಿರ್ತಕ್ಕಂಥದ್ದು. ಹಾಗಾಗಿ ಈ ಕಾರ್ತಿಕ ಮಾಸದ ಶುಭ ಶುಕ್ರವಾರ ಇವತ್ತಿನ ದಿವಸ ನಡೆಯುವಂಥ ಸಂಜಾ ದೀಪೋತ್ಸವ, ಪ್ರತಿನಿತ್ಯ ನೀವು ಮಾಡಬೇಕಾಗಿರ್ತಕ್ಕಂಥ ದೀಪದ ಆರಾಧನೆ, ಕಾರ್ತಿಕ ಮಾಸದ ವೈಶಿಷ್ಟ್ಯತೆ ವಿಶೇಷತೆಯನ್ನು ಮಾಡಿ ಈ ಕಾರ್ತಿಕ ಮಾಸದಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ನಮಗೆ ಸಿಕ್ಕಂಥ ಒಂದು ಸುವರ್ಣ ಅವಕಾಶ. ಸರ್ವಂ ಶಿವಮಯಂ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಗುರುಗಳ ಇಂದಿನ ಭಾಗದಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವದ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ತಾ ಇದ್ರಿ, ಅದನ್ನು ಮತ್ತೆ ಮುಂದುವರಿಸೋಣ. ಖಂಡಿತ. ಕಾರ್ತಿಕ ಮಾಸದಲ್ಲಿ ಒಂದು ಭಾಗದಲ್ಲಿ ಅಥವಾ ಒಂದಿಷ್ಟು ಕಡೆ ಮಾತ್ರ ಅಲ್ಲ, ಎಲ್ಲಿ ಶಿವಾಲಯ ಇದೆಯೋ, ಎಲ್ಲಿ ಶಿವ ಸಾನ್ನಿಧ್ಯಗಳಿದೆಯೋ ಅಲ್ಲೆಲ್ಲವೂ ಸಹಿತ ದೀಪದ ಆರತಿ ಮಾಡ್ತಾರೆ. ಅದರಲ್ಲೂ 108 ಬತ್ತಿಗಳನ್ನು ಒಂದೆಡೆ ಸೇರಿಸಿ ನೀವು ಹಚ್ಚುವಂಥ ದೀಪ ಸಂಜಾಕಾಲ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ದೀಪ ಹಚ್ಚಿದ್ರೆ ಬೆಳಿಗ್ಗೆ ಸೂರ್ಯೋದಯ ತನಕ ದೀಪ ಉರಿತಾ ಇರಬೇಕು. ಅಂದರೆ ಇಡೀ ರಾತ್ರಿ ದೀಪವನ್ನು ಹಚ್ಚೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಕರ್ಮಗಳು ದೂರ ಅಂತ ಸಾಕಷ್ಟು ಗ್ರಂಥಗಳು ಸಾರಿ ಸಾರಿ ಹೇಳ್ತಾ ಇದೆ. ಅಂದರೆ ಆ ದೀಪಕ್ಕಂಥ ಶಕ್ತಿ ಇರುತ್ತೆ. ಇವತ್ತಿಗೂ ನೋಡಿ, ಮನುಷ್ಯ ಬೆಳಗಿನಿಂದ ಸಂಜೆವರೆಗೂ ಏನು ಬೇಕಾದ್ರೂ ಧೈರ್ಯವಾಗಿರ್ತಾನೆ. ರಾತ್ರಿ ಆಗ್ತಾ ಆಗ್ತಾ ತನ್ನೊಳಗಿರ್ತಕ್ಕಂತಹ ಒಂದಷ್ಟು ನೋವಿನ ಸಂಗತಿಗಳು ಎಲ್ಲವೂ ಸಹಿತ ಮರುಕಳಿಸುತ್ತೆ. ನೋವು ಶುರುವಾಗುತ್ತೆ, ಅಥವಾ ಸಮಸ್ಯೆ ಶುರುವಾಗುತ್ತೆ, ಅಥವಾ ಕತ್ತಲಿಂದ ಭಯ ಶುರುವಾಗುತ್ತೆ. ಆ ಭಯದಿಂದ ಬೆಳಗ್ಗೆ ತನಕ ಏನೋ ಅಂಜಿಕೆಯಲ್ಲೇ ಇರ್ತಾನೆ. ಯಾವಾಗ ಬೆಳಕು ಸ್ವಲ್ಪ ಮುಖದ ಮೇಲೆ ಬೀಳುತ್ತೋ ಆಗ ಮಂದಹಾಸವನ್ನು ತೋರ್ತಾನೆ. ಇದು ವ್ಯಕ್ತಿಯಲ್ಲಾಗುವಂಥದ್ದು. ಆದರೆ ಒಂದದ್ದು ಸತ್ಯ, ಕಾರ್ತಿಕ ಮಾಸದಲ್ಲಿ ನೀವು ಹಚ್ಚುವಂಥ ದೀಪ, ಕಾರ್ತಿಕ ಇರ್ತಕ್ಕಂಥದ್ದೇ ದೀಪದ ಆರಾಧನೆ ಮಾಡಲಿಕ್ಕೆ, ಅದರಲ್ಲೂ ಶಿವಮಂದಿರಗಳು ಈಗಂತೂ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರಗಳು, ಅದರಲ್ಲೂ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳು, ಅದರಲ್ಲೂ ಸಾಕಷ್ಟು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕ್ಷೇತ್ರಗಳು, ಅದರಲ್ಲೂ ಋಷಿಮುನಿಗಳ ಕಾಲದಲ್ಲಿ ಪೂಜಾ ಅನುಷ್ಠಾನ ಮಾಡಿ ಯಾವ ಮಹನೀಯರು ಅದನ್ನು ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಂದಿನಿಂದ ಇಂದಿನವರೆಗೂ ನಿರಂತರವಾದಂಥ ಅನುಷ್ಠಾನಗಳು ನಡೀತಾ ಇದೆಯಲ್ಲ. ದೀಪಾರಾಧನೆ ಮಾಡುವ ಕಾಲ, ಅದರಲ್ಲೂ ಚಿಕ್ಕಬಳ್ಳಾಪುರಕ್ಕೆ ಸಮೀಪ ಇರತಕ್ಕಂತಹ ಯೋಗನಂದೀಶ್ವರ ಭೋಗನಂದೀಶ್ವರ ಅಲ್ಲಿರ್ತಕ್ಕಂಥ ಅರುಣಾಚಲೇಶ್ವರ ಜೊತೆಗೆ ಅಪಿತ ಕುಚಾಂಬ ಎಲ್ಲವೂ ಸಹಿತ ಬಹಳ ವಿಶೇಷ. ಯೋಗನಂದೀಶ್ವರ ಬೆಟ್ಟದ ಮೇಲಿದ್ದು, ಭೋಗನಂದೀಶ್ವರ ನಂದಿಯಲ್ಲಿದ್ದು, ಆ ನಂದಿಯಲ್ಲಿರ್ತಕ್ಕಂಥ ನಂದಿ ದೇವಸ್ಥಾನ ಎಂಥ ಮಹನೀಯರು ಅಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು, ಇವತ್ತಿಗೂ ಸಹಿತ ಸಾಕಷ್ಟು ವಿಶೇಷತೆಗಳಿರ್ತಕ್ಕಂಥದ್ದು. ಇನ್ನು ನಂದಿಯಲ್ಲಿರ್ತಕ್ಕಂಥ ಸ್ವಾಮಿ, ಅಲ್ಲಿರ್ತಕ್ಕಂತಹ ಭೋಗನಂದೀಶ್ವರ, ಆತನ ನಡೀತಕ್ಕಂಥ ಅಭಿಷೇಕ, ಅಲ್ಲಿ ಹಚ್ಚುವಂಥ ದೀಪಾಲಂಕಾರ ಒಂದಾದರೆ, ಇನ್ನು ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರ, ಅಬ್ಬಾ ಅದು ಹೇಳುತ್ತಿರೋದು. ಇವತ್ತಿಗೂ ಸಹಿತ ನಂಜನಗೂಡಲ್ಲೂ ಅಷ್ಟೇ ವಿಶೇಷ. ಆದರೆ ಒಂದಂತೂ ಸತ್ಯ, ಈ ಕಾರ್ತಿಕ ಮಾಸ ಸಂಪೂರ್ಣವಾಗಿ ಧರ್ಮಸ್ಥಳ ಶ್ರೀಕ್ಷೇತ್ರ ಮಂಜುನಾಥನಿಗಾಗಲಿ, ನಂಜನಗೂಡಲ್ಲಿರ್ತಕ್ಕಂಥ ನಂಜುಂಡೇಶ್ವರನಿಗಾಗಲಿ, ನಂದಿಯಲ್ಲಿರ್ತಕ್ಕಂಥ ನಂದಿಕೇಶ್ವರನಿಗಾಗಲಿ, ಹೀಗೆ ಯಾವುದೇ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳಲ್ಲಾದರೂ ಅಷ್ಟೇ ಯಾಕೆ, ಮಹರ್ಷಿವಾಣಿ ಕಾರ್ಯಕ್ರಮ ಫಸ್ಟು ನಾವು ಪ್ರಾರಂಭಿಸಿದಂತಹದ್ದು ಮುರುಡೇಶ್ವರದಲ್ಲಿರ್ತಕ್ಕಂಥ ಅಲ್ಲಿನ ಸಾಂಬ ಸದಾಶಿವನಿಗೆ ಅರ್ಚನೆ ಅಭಿಷೇಕ ಆದಮೇಲೆ ಅಲ್ಲಿ ಪ್ರಾರಂಭ ಆಯಿತು ಮಹರ್ಷಿವಾಣಿ ಕಾರ್ಯಕ್ರಮದ ರಥಯಾತ್ರೆ. ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ನಡೆದು ಬರ್ತಾ ಇದೆ. ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪದ ವೈಶಿಷ್ಟ್ಯತೆ ವಿಶೇಷತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಯಾರೊಬ್ಬರಾದರೂ ಸಹಿತ ದೀಪವನ್ನು ಹಚ್ಚಿ ಜನ್ಮದಲ್ಲಿರ್ತಕ್ಕಂಥ ಕರ್ಮಫಲಗಳನ್ನು ದೂರ ಮಾಡಿಕೊಳ್ಬೇಕು. ಪ್ರತಿಯೊಬ್ಬರೂ ತಮ್ಮ ತಮ್ಮ ವಾಸ್ತುಗೃಹಗಳಲ್ಲಿ ಅಕಸ್ಮಾತ್ ದೇವಾಲಯಕ್ಕೆ ಹೊರಲಿಕ್ಕಾಗಲಿಲ್ಲ ಅಂದರೆ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿದ್ದು ನಡಿಲಿಕ್ಕಾಗ್ತಿಲ್ಲ, ಬೆಳಗಿನ ಜಾವ ದೇವರ ದರ್ಶನಕ್ಕೆ ಹೋಗೋಕ್ಕಾಗಲ್ಲ, ಅಥವಾ ನಾನು ಹೋಗೋ ದೇವಾಲಯಗಳಲ್ಲಿ ತುಂಬ ಜನಸಾಗರ ಇದೆ, ಒಳಗಡೆ ಹೋಗಿ ದರ್ಶನ ಮಾಡಲಿಕ್ಕೆ ಆಗ್ತಿಲ್ಲ, ಅಂಥ ಪರಿಸ್ಥಿತಿಯಲ್ಲೂ ಸಹಿತ ದೇವಸ್ಥಾನದ ಗರ್ಭಗುಡಿ ತನಕ ನೀವು ಹೋಗಬೇಕಾದ್ದಿಲ್ಲ. ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಧ್ವಜಸ್ತಂಭದ ಹತ್ರ ಅಲ್ಲಿ ನೀವು ಹಚ್ಚುವಂಥ ದೀಪ ಇದೆಯಲ್ಲ, ಆ ದೀಪನೂ ಅಷ್ಟೇ ವಿಶೇಷವಾಗಿರುತ್ತೆ. ಹಾಗಾಗಿ ದೀಪದ ಆರಾಧನೆ ಆಗುವಂತಹ, ದೀಪಗಳಿಂದ ತುಂಬಿ ತುಳುಕಾಡುವಂಥ, ದೀಪ ನಿತ್ಯ ನಿರಂತರವಾಗಿ ಹಚ್ಚುವಂಥ ದೇವಾಲಯಗಳಿಗೆ ತನ್ನದೇ ಆದಂಥ ಶಕ್ತಿ, ತನ್ನದೇ ಆದಂಥ ಪಾವಿತ್ರ್ಯತೆ ಬಂದ್ಬಿಡುತ್ತೆ. ಹಾಗಾಗಿ ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ
ಶ್ರೀ ಲಕ್ಷ್ಮೀ ಬೋವರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲದ ದೀಪಾರಾಧನೆ ಈಗಾಗಲೇ ನಿತ್ಯ ನಿರಂತರವಾಗಿ ನಡೀತಾ ಇದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಭಕ್ತರು ಬಂದು ದೀಪವನ್ನು ಹಚ್ಚುವಂಥದ್ದು ನೋಡ್ತಾ ಇದ್ದೀವಿ. ಶುಭ ಸಂಧ್ಯಾಕಾಲ ದೀಪಾರಾಧನಾ ಕಾಲದಲ್ಲೂ ಸಹಿತ ದೀಪವನ್ನು ಹಚ್ಚಿ ಆರಾಧನೆ ಮಾಡ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನೇನು ಆಗೋ ಅಂದರೆ ಈ ಒಂದು ಕಾರ್ತಿಕ ಮಾಸದ ಶುಕ್ಲ ಪಕ್ಷ ಹುಣ್ಣಿಮೆ ಎಂದು ದೇವಿಗೆ ವಿಶೇಷವಾಗಿರ್ತಕ್ಕಂಥ ವಸಂತ ನಾರಾಯಣ ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಲ್ಲೂ ಇದ್ದೇವೆ. ವಸಂತ ನಾರಾಯಣ ಎಂಬತಕ್ಕಂಥದ್ದು ಅಂದರೆ ತಾಯಿ ಮಹಾಲಕ್ಷ್ಮಿಗೆ, ಲಕ್ಷ್ಮೀ ಸಮೇತ ಭೂವರಹ ಸ್ವಾಮಿಗೆ ವಸಂತೋತ್ಸವವನ್ನು ಮಾಡತಕ್ಕಂಥದ್ದು. ಆ ವಸಂತದ ನೀರಿನಲ್ಲೇ ಬರ್ತಕ್ಕಂಥ ಭಕ್ತರಿಗೆ ಆ ವಸಂತದ ನೀರು ಪ್ರೋಕ್ಷಣೆ ಮಾಡತಕ್ಕಂಥದ್ದು. ಇಂತಹ ಒಂದು ವಸಂತದ ನೀರು ಮೈಮೇಲೆ ಬಿದ್ದಾಗ ಅಲ್ಲಿರ್ತಕ್ಕಂಥ ಅಂದರೆ ವ್ಯಕ್ತಿಯ ಆರೋಗ್ಯ ಆಗಲಿ ಅಥವಾ ವ್ಯಕ್ತಿ ಕುಟುಂಬದ ಸಮಸ್ಯೆ ಆಗಲಿ, ಅದಕ್ಕಿಂತ ಮುಖ್ಯವಾಗಿ ವಿವಾಹ ಆಗದಿರ, ಮದುವೆ ಆಗದಿರ ಸಾಕಷ್ಟು ವಿಳಂಬ ಆಗ್ತಿರ್ತಕ್ಕಂಥವ್ರಿಗೆ ಶೀಘ್ರವಾಗಿ ಕಲ್ಯಾಣ ಆಗಲಿಕ್ಕೋಸ್ಕರ, ಅಥವಾ ಮದುವೆ ಆಗಿ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಆ ನೆಮ್ಮದಿ ಆದಷ್ಟು ಬೇಗ ಭಗವಂತ ಕರುಣಿಸಲಿ ಅಂತ ಈ ಒಂದು ವಿಶೇಷವಾದಂಥ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನವನ್ನು ಇದೇ ಕಾರ್ತಿಕ ಹುಣ್ಣಿಮೆ ಎಂದು ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ಯಾರೊಬ್ಬರಿಗಾದರೂ ಸುಖ, ಸಂತೋಷ, ನೆಮ್ಮದಿ ಬೇಕು. ತಾಯಿ ಗರ್ಭದಿಂದ ಹೊರಬಂದ ಮೇಲೆ ಮನುಷ್ಯನಿಗೆ ತಾನಿರಬೇಕಾಗಿರ್ತಕ್ಕಂಥ ರೀತಿ ತನಗೆ ಸಿಗಬೇಕಾದಂಥ ಒಂದಷ್ಟು ನೆಮ್ಮದಿ, ಆ ಸುಖ ಸಂತೋಷ ಸಿಕ್ಕದ್ರೇ ಮತ್ತು ಯಾವ್ಯಾವ ಕಾಲಕ್ಕೆ ಏನಾಗಬೇಕೋ ಅದಾಗಲೇಬೇಕು. ಮದುವೆ ಆಗದಿರತಕ್ಕಂಥದ್ದು ಬರೀ ಹೆಣ್ಣುಮಕ್ಕಳು ಮಾತ್ರ ಅಲ್ಲ. ಹಾಗೆ ನೋಡೋಕೆ ಹೋದರೆ ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳ ಸಂಖ್ಯೆ ಸ್ವಲ್ಪ ಮಾತ್ರ, ಅತೀತವಾದಂಥ ಸಂಖ್ಯೆ ಇರೋದು ಗಂಡು ಮಕ್ಕಳಲ್ಲಿ. ಇವತ್ತು ಎಲ್ಲರ ಮನೆಗಳಲ್ಲೂ ಗಂಡು ಮಕ್ಕಳಿದ್ದಾರೆ, ಆದರೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಮಕ್ಕಳು ಒಪ್ಪುತ್ತಾ ಇಲ್ಲ ಅಥವಾ ಮದುವೆ ಆಗ್ತಾ ಇಲ್ಲ. ಗಂಡು ಹೆಣ್ಣು ಸರಿಸಮಾನರಾಗಿದ್ರೂ ಅಂದರೆ ಅಷ್ಟೇ ಸಂಖ್ಯೆಯಲ್ಲಿದ್ರೂ ಮದುವೆ ಆಗಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಆದಂಥ ಮದುವೆ ವರ್ಷ ತುಂಬೋದ್ರೊಳಗಾಗಿ ವಿಚ್ಛೇದನಕ್ಕೊಳಗಾಗ್ತಾ ಇರ್ತಕ್ಕಂಥದ್ದು, ಅಂದರೆ ಮನಸ್ಸು ಒಪ್ಪದಿರತಕ್ಕಂಥದ್ದು. ಮೊನ್ನೆ ಒಬ್ಬ ತಾಯಿ ಹೇಳಿದ್ದು, ಮದುವೆ ಆಗಿ ಬರೀ 3 ತಿಂಗಳಷ್ಟೇ ಇದ್ದಿದ್ದು, ಆ 3 ತಿಂಗಳಲ್ಲಿ ಬರೀ ಒಂದು 20 ದಿವಸನೇ ಗಂಡನ ಮನೇಲಿದ್ದಿದ್ದು, ಅದಾದಮೇಲೆ ಬಂದು ನಾನು ನನ್ನ ತವರು ಸೇರಿಕೊಂಡೆ, ಅಂದರೆ ನಾನು ರಿಲಿಕ್ ಬಿಡಲೇ ಇಲ್ಲ, ನನಗೆ ನೀನು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಇಂತಹ ವಾಕ್ಯಗಳಿಗೆ ಅದಕ್ಕೆ ಅರ್ಥ ಇದೆಯಾ? ಮದುವೆ ಆಗಬೇಕಾದ್ರೆ ಆಲೋಚನೆ ಮಾಡಬೇಕಲ್ವ. ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ಮದುವೆ ಎಂಬತಕ್ಕಂಥ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಂಬಂಧವನ್ನು ಎಲ್ಲೋ ಒಂದು ಕಡೆ ಬೇಕಾಬಿಟ್ಟಿಯಾದಂಥ ರೀತಿಯಲ್ಲಿ ಜೀವನ ನಡೆಸಿದ್ರೆ ಅದಕ್ಕೆ ಅರ್ಥವೇ ಇಲ್ಲ. ಆಮೇಲೆ ದುಡುಕಿ ತೀರ್ಮಾನ ತಂದುಕೊಳ್ಳೋದ್ರಲ್ಲಿ ಅದೊಂದು ದೊಡ್ಡ ಮೂರ್ಖತನ ಅಂತ ಹೇಳ್ಬೋದು. ಇವತ್ತು ವರ್ಷಕ್ಕೆ ಒಂದಾವರ್ತಿ ನೋಡಿದ್ರೆ ಡೈವರ್ಸ್ಗೆ ಹೋಗ್ತಿರ್ತಕ್ಕಂಥ ಕೇಸಸ್ಸು ಅಷ್ಟಿಷ್ಟಲ್ಲ, ಸಾಕಷ್ಟು ಡೈವರ್ಸ್ ಕೇಸುಗಳಿದೆ. ಇಲ್ಲ ಗಂಡೊಪ್ಪಲ್ಲ, ಇಲ್ಲ ಹೆಣ್ಣೊಪ್ಪಲ್ಲ, ಅಥವಾ ಹೆಣ್ಣಿನ ತಂದೆ ತಾಯಿ ಒಪ್ಪಲ್ಲ, ಗಂಡಿನ ತಂದೆ ತಾಯಿ ಒಪ್ಪಲ್ಲ. ಯಾಕೆ ಬೇಕು ಇಂತಹ ಕತೆ? ಒಂದು ಮದುವೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀರಿ. ಕಷ್ಟಪಟ್ಟು ಮದುವೆ ಮಾಡಿ ಮಕ್ಕಳು ನೆಮ್ಮದಿಯಾಗಿಲ್ಲ ಅಂದರೆ, ಆ ಮಕ್ಕಳ ಮನಸ್ಸು ಒಪ್ಪಲಿಲ್ಲ ಅಂದರೆ, ಬೇರೊಬ್ಬರ ಮನೆ ಮಕ್ಕಳು ಗಂಡ ಹೆಂಡ್ತಿರು ನಗನಗ್ತಾ ಹೋಗುವಾಗ ನಮ್ಮನೇಲಿ ಒಂದು ಹೆಣ್ಣು ಅಥವಾ ಒಂದು ಗಂಡು ಈ ಥರ ನೋವು ಅನುಭವಿಸ್ಕೊಂಡು ಕೂತ್ಕೊಂಡ್ರೆ ಅದಕ್ಕಿನ್ನ ಕರ್ಮ ಮತ್ತೊಂದಿದೆಯಾ? ಅಂತಹ ಸಮಸ್ಯೆಗಳಿಗೊಂದು ಪರಿಹಾರ ಹುಡುಕ್ಲಿಕ್ಕಾಗಿ ಕಾರ್ತಿಕ ಮಾಸದ ಹುಣ್ಣಿಮೆ ಎಂದು ವಿಶೇಷವಾದಂಥ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನ ಮಾಡಬೇಕು. ಅಲ್ಲಿ ನಡೀತಕ್ಕಂಥ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ತಕ್ಕಂಥವರಿಗೆ ಇಂತಹ ಸಮಸ್ಯೆಗಳಿಂದ ಬೇಗ ಮುಕ್ತರಾಗಿ ಒಂದಷ್ಟು ಸುಖ ಶಾಂತಿ ಸಿಗಬೇಕು, ದಾಂಪತ್ಯದಲ್ಲಿ ನೆಮ್ಮದಿ ಸಿಗಬೇಕು ಅಂತಲೇ ವಸಂತ ಲಕ್ಷ್ಮೀನಾರಾಯಣರ ಅನುಷ್ಠಾನ ಮಾಡಬೇಕು ಅಂತ ಈ ಕ್ಷಣದಲ್ಲೇ ಆ ಒಂದು ಸಂಕಲ್ಪವನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಕಾರ್ತಿಕ ಮಾಸವಾದ್ದರಿಂದ, ಕಾರ್ತಿಕ ಹುಣ್ಣಿಮೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಇದರ ಫಲಾಫಲಗಳನ್ನು ಎಲ್ಲರೂ ಅದರ ಒಂದು ಸ್ವೀಕರಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ರು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ದಲಿತಾಂ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ಓಂ ಶ್ರೀ ಲಕ್ಷ್ಮೀ ಭೂವರಾಹಾಯ ನಮಃ. ವರಾಹದೇವರನ್ನು ಪ್ರಾರ್ಥನೆ ಮಾಡ್ತಾ ವರಾಹದೇವರ ಸೇವೆ, ಆ ಭಗವಂತನ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮ ರೂಪದಲ್ಲಿ ನೆಲೆ ನಿಂತಹ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಸಮೇತ ವರಹಸ್ವಾಮಿ ಸಾಲಿಗ್ರಾಮದ ದೇವಸ್ಥಾನ ತಮ್ಮೆಲ್ಲರಿಗೂ ಗೊತ್ತಿರುವಂತಹ ಪರಿಚಯವೇ. 9 ದಿನಕ್ಕೆ ಆದಂತಹದ್ದು. ಹಾಗೆ ತಮ್ಮ ಶಕ್ತಿಯಾನುಸಾರ ಒಂದಷ್ಟು ಸೇವೆಗಳನ್ನು ಮಾಡಲಿಕ್ಕೆ ಇಚ್ಛಿಸ್ತಕ್ಕಂಥವರು ತಾವೇ ನೇರವಾಗಿ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ನಿಂತು, ಭಗವಂತನ ಇಂಥದ್ದೊಂದು ಸೇವೆ ನಾನು ಮಾಡ್ತಿದ್ದೀನಿ ಅಂತ ಹೇಳಿ ದೇವರ ಸಾನ್ನಿಧ್ಯದಲ್ಲಿ ನಿಂತು ಸೇವೆ ಮಾಡುವಂಥದ್ದಾಗಲಿ, ಅಲ್ಲಿ ನಡೀತಿರ್ತಕ್ಕಂತಹ ದೇವಾಲಯದ ಅಭಿವೃದ್ಧಿಗೆ ತಮ್ಮಿಂದ ಏನಾದರೂ ಒಂದಿಷ್ಟು ಸೇವೆಗೆ ನಡೀಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ, ಬನ್ನಿ ಭಾಗವಹಿಸಿ ಭಗವಂತನ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಕಾರ್ತಿಕ ಮಾಸ ಶುಕ್ಲಪಕ್ಷ 17,
11/2/2023, ಅದರಲ್ಲೂ ಶುಕ್ರವಾರ ಚತುರ್ಥಿ. ಇವತ್ತು ಪೂರ್ವಾಷಾಢ ನಕ್ಷತ್ರ ಇರ್ತಕ್ಕಂಥದ್ದು. ಪೂರ್ವಾಷಾಢ ನಕ್ಷತ್ರದಲ್ಲೂ ವಿಶೇಷವಾಗಿ ಏನಪ್ಪ ಅಂದರೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಇವತ್ತು ಅಷ್ಟು ಸಮಂಜಸ್ಕರವಾದಲ್ಲದರಿಂದ ಒಂದಷ್ಟು ರಾಶಿ ನಕ್ಷತ್ರಗಳವರಿಗೆ ಸಮಸ್ಯೆ ಎಂಬತಕ್ಕಂಥದ್ದಿದೆ. ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ಬೆಳಕನ್ನು ಕಾಣಬೇಕಾದರೆ, ತಾವು ಅಂದುಕೊಂಡಷ್ಟು ಕೆಲಸ ಕಾರ್ಯಗಳನ್ನು ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಇವತ್ತು ತಾವು ಯಾವ ಚಿಂತನೆಯನ್ನು ಮಾಡ್ತಿದ್ದೀರೋ, ಯಾವ ಫಲಾಫಲಗಳ ಬಗ್ಗೆ ಆಲೋಚನೆ ಮಾಡ್ತಿದ್ದೀರೋ ಅದು ಶೀಘ್ರವಾಗಿ ನಿಮ್ಮ ಕಾರ್ಯಸಿದ್ಧಿ ಆಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ರಾಶಿಫಲದತ್ತ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಮಾಡುವಂತಹ ಕೆಲಸಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೂ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಕುಲದೇವರ ಅನುಗ್ರಹವನ್ನು ಪಡೆದರೆ ಹೆಚ್ಚಿನ ಫಲಾಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳಾದರೂ ತಾಳ್ಮೆಯಿಂದ ವರ್ತನೆ ಮಾಡಿ ಇವತ್ತು ನೀವು ಮಾಡುವ ಕೆಲಸವನ್ನು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜನ್ಮದಾತೆಯನ್ನು ಅಂದರೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಮನೆಯಿಂದ ಆಚೆ ಹೊರಟ್ರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಋಷಭಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾಣ್ತೀರಿ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಎದುರಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೋದಾದರೆ ಇವತ್ತಿನ ದಿವಸ ನೀವು ಮಾಡುವಂಥ ಪ್ರತಿಯೊಂದು ಕಾಯಕದಲ್ಲೂ ಪ್ರತಿಯೊಂದು ಕೆಲಸದಲ್ಲೂ ಹೆಚ್ಚಿನ ಯಶಸ್ಸು ಸಿಗಬೇಕಾದ್ರೆ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಮಧ್ಯಾಹ್ನ 11:20 4:15 ಮಧ್ಯದಲ್ಲಿ ಯಾರಿಗಾದರೂ ಒಂದಿಷ್ಟು ಹಸಿವಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡಿದ್ರೆ ಕಾರ್ತಿಕ ಮಾಸದ ಶುಕ್ಲಪಕ್ಷದ ಶುಭ ಶುಕ್ರವಾರದಂದು ಈ ಶುಭ ದಿನ ಇವತ್ತು ರಾಹುಕಾಲದಲ್ಲಿ ದೇವರ ದರ್ಶನ ಅಥವಾ ದಾನಧರ್ಮಾದಿಗಳು ಹಸಿದ ವ್ಯಕ್ತಿಗೆ ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಇಂತಹ ಒಂದು ಕಾಯಕವನ್ನು ಮಾಡಿದ್ದೇ ಆದರೆ ವೃಷಭ ರಾಶಿಯವರು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ಮಿಥುನ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸ ಆಗ್ಬೋದು, ಮನಸ್ಸು ನೆಮ್ಮದಿಲ್ದಿರ ಆಗ್ಬೋದು, ಚಂಚಲತೆ ಜಾಸ್ತಿ ಆಗ್ಬೋದು, ಕುಟುಂಬ ಅಥವಾ ಸ್ನೇಹಿತರ ಮಧ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ಬೋದು. ಹಾಗಾಗಿ ಮನಸ್ಸಲ್ಲಿ ಒಂದಿಷ್ಟು ದುಃಖದ ಸನ್ನಿವೇಶನೂ ಎದುರಾಗ್ಬೋದು. ಆದರೆ ಕೊಡಬೇಕಾಗಿರ್ತಕ್ಕಂಥವನು ಭಗವಂತ ಕೊಟ್ಟರೆ ನಮ್ಮ ಕೊನೆ ತನಕ ಇರುತ್ತೆ, ಮಾನವ ಕೊಟ್ಟಿದ್ದು ಮನೆ ತನಕ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಹಾಕುವ ಹೆಜ್ಜೆಯನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಇದರ ಮಧ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ ಜವಾಬ್ದಾರಿಯಾಗಿ ನಿಂತು ಕೆಲಸ ಮಾಡಿದ್ರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಹಾಗೆ ಯಾರೋ ಏನೋ ಹೇಳಿದ್ರು ಅಂತ ಅದರಂತೆ ನಡೀದಿರ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಆಲೋಚನೆ ಮಾಡಿ ಸರಿಯಾದ ಮಾರ್ಗವನ್ನು ಅನುಸರಿಸಿದ್ದೆ ಆದರೆ ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯ ನಡೆಯಬೇಕು. ಹಾಗೆ ಯಾರಿಗಾದರೂ ಏನಾದರೂ ವಸ್ತುಗಳನ್ನು ಕೊಟ್ಟರೆ ಕೊಟ್ಟಂಥ ವ್ಯಕ್ತಿಗಳು ಹೇಗಿದ್ದಾರೆ, ಅವರ ನಡೆ ನಡವಳಿಕೆಗಳೇನು, ಅವರ ಮಾತಿನ ಕಥೆ ಏನು, ಜೊತೆಗೆ ಅವರು ನಿಮಗೆ ಪುನಃ ವಸ್ತುವನ್ನು ವಾಪಸ್ ಕೊಡ್ತಾರಾ ಅಥವಾ ಅದರಿಂದ ಬೇರೇನಾದರೂ ಸಮಸ್ಯೆ ಆಗ್ಬೋದಾ, ಇದೆಲ್ಲದರ ಚಿಂತನೆ ಮಾಡಿದ್ರೆ ನೀವು ದುಡುಕಿದ್ದೆ ಆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಆಗಿಬಿಡುತ್ತೆ. ಜೋಪಾನ ಇರಲಿ, ಎಚ್ಚರಿಕೆ ಇರಲಿ. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಅರ್ಥೈಸಿಕೊಂಡು ಅರ್ಥಪೂರ್ಣವಾದಂತಹ ಬದುಕನ್ನು ಕಂಡಿದ್ದೇ ಆದರೆ ಮತ್ತಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಂಡು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಜೊತೆಗೆ ಸಾಧ್ಯವಾದರೆ ಒಂದು ಚಿಟಿಗೆಯಷ್ಟು ಉದ್ದಿನ ಬೆಳೆಯನ್ನು ರಾಹುಕಾಲದಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಯಾವುದೇ ಸಮಸ್ಯೆಗಳಿಗಾದರೂ ಸಮಸ್ಯೆಗೊಂದು ಪರಿಹಾರವನ್ನು ಅಲ್ಲಿಂದಲೇ ಹುಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಕರ್ಕಾಟಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಇನ್ನು ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹಲೋ 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 ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್, ನೀವು ಚೆನ್ನಾಗಿದ್ದೀರಾ? ಓ, ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ವಿಜಯನಗರದಿಂದ ಕರೆ ಮಾಡ್ತಿರೋದು ಸರ್. ತುಂಬಾ ಖುಷಿ ಆಯ್ತು ಗುರುಜಿ. ಸಂತೋಷ ಅಮ್ಮ, ಸಂತೋಷ ತಾಯಿ. ವಿಜಯನಗರದಿಂದ ಕರೆ ಮಾಡ್ತಿದ್ದೀರಿ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ದೀಪಾ ಅಂತ. ದೀಪಾ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ತಾಯಿ, ಮಾತಾಡಿಮ್ಮ. ಆಯ್ತು. ಹಲೋ ಹಲೋ, ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಆಶ್ರಮಕ್ಕೆ ಬಂದಿದ್ವಿ. ನಮ್ಗೊಂದು ಸ್ವಂತ ಮನೆ ಇರ್ಲಿಲ್ಲ, ಇವಾಗ ಒಂದು ಸ್ವಂತ ಮನೆ ಅಂತ ತಗೋತಾ ಇದೀವಿ. ಓ, ತುಂಬಾ ಸಂತೋಷಮ್ಮ. ಅಲ್ಲಿ ಬಂದ್ಮೇಲೆನೆ ಎಷ್ಟು ವರ್ಷದ್ದು ಕನ್ಸು ನನ್ಸಾಗ್ತಿರೋದು. ಆದ್ರೆ ನಾವ್ ತಗೊಂಡಿರೋದು ಸರಿನಾ ತಪ್ಪಾ, ಸ್ವಲ್ಪ ಸೈಟ್ ಇತ್ತು, ಅದನ್ನ ಮಾರಿ ಇದನ್ನ ತಗೋತಾ ಇರೋದು. ನಂದಿ ಫೇಸ್ ಅಲ್ಲಿ ಮನೆ ಇದೆ ಗುರುಜಿ. ಅದನ್ನೇ ನಿಮ್ ಹತ್ರ ಕೇಳೋಣ, ಸಮಾಧಾನ ಆಗುತ್ತೆ ನನಗೆ ಅಂತ ಫೋನ್ ಮಾಡಿದೆ ಗುರುಜಿ. ಲೈನ್ ಸಿಕ್ಬಿಡ್ತು, ಖುಷಿ ಆಗಿದೆ. ಲೈನ್ ಸಿಕ್ಕಿದ್ದು ಒಂದು ಅದೃಷ್ಟ. ಸ್ವಾಮಿ ಲಕ್ಷ್ಮೀ ಬೋರಹ ಸ್ವಾಮಿನ ದರ್ಶನ ಮಾಡಿರೋದು ಇನ್ನೊಂದು ಅದೃಷ್ಟ. ಆ ಸ್ವಾಮಿ ಸಾಲಿಗ್ರಾಮದ ಮುಂದೆ ನಿಂತು ನಿಮ್ಮ ಕಷ್ಟ ಕೇಳಿಕೊಂಡು ಒಂದು ಗೂಡು ಬೇಕು, ಒಂದು ಮನೆ ಬೇಕು ಅಂತೇಳಿ ಅದನ್ನ ನೀವು ಸಂಕಲ್ಪ ಮಾಡಿದಾಗ ಇವತ್ತು ಕಾರ್ಯಸಿದ್ಧಿ ಆಗಿದೆ ಅಂತ ಹೇಳಿ ನೀವು ಸಂತೋಷಪಟ್ಟು ಹೇಳ್ತಿದ್ದೀರಲ್ಲ, ಅದು ನನಗೆ ಸಂತೋಷ. ಒಳ್ಳೆಯದಾಗಲಿ. ನೀವು ಉತ್ತರಾಭಿಮುಖವಾಗಿ ಅಂದರೆ ಉತ್ತರಕ್ಕೆ ಇರ್ತಕ್ಕಂತಹ ಒಂದು ಮನೆಯನ್ನು ನೀವು ನೋಡಿದ್ದೀರಿ, ಉತ್ತರದ ಬಾಗಿಲು ಮನೆ. ಹಾಗಾಗಿ ಆ ಮನೆ ಆನಂದವಾಗಿರುತ್ತೆ, ತೊಂದರೆ ಇಲ್ಲ. ಅದರಲ್ಲೂ ಭಗವಂತನ ಕೃಪೆಯಿಂದ ಆಗುವಂತಹ ಕಾಯಕ ಇದು. ತುಂಬ ದಿನಗಳಿಂದ ಕಾದು ಭಗವಂತನ ದರ್ಶನ ಆದಮೇಲೆ, ಸಂಕಲ್ಪ ಆದಮೇಲೆ ಆಗಿರತಕ್ಕಂಥದ್ರಿಂದ ಇದಕ್ಕೆಲ್ಲ ಕಾರಣೀಭೂತನಾಗಿರ್ತಕ್ಕಂಥವ್ರು ಭಗವಂತನೇ ಇದ್ದಾಗ ನಿನ್ನ ಸಮಸ್ಯೆ ಎಲ್ಲಿಂದ ಬರಬೇಕು? ನೀವು ಧೈರ್ಯವಾಗಿ ಮುಂದುವರಿಸಿ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಿಕೊಂಡು ಸಾಧ್ಯವಾದರೆ ಮತ್ತೊಮ್ಮೆ ಬಂದು ಭಗವಂತನ ದರ್ಶನ ಮಾಡ್ಕೊಂಡು ಹೋಗಿ. ಒಳ್ಳೆಯದಾಗಲಿ. ಒಳ್ಳೆಯದಾಗ್ಲಮ್ಮ. ಸಂತೋಷ ತಾಯಿ. ಲಕ್ಷ್ಮೀ ಬೋರ ಸ್ವಾಮಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ತಾಯಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಗುರುಗಳು ಸಂಜೆ 5:15 ಸಮಯಕ್ಕೆ ವರ್ತೂರಿನಲ್ಲಿರ್ತಕ್ಕಂಥ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ಮೈದಾನಕ್ಕೆ ಗುರುಜಿಯವರು ಬರ್ತಾ ಇದ್ದಾರೆ. ವಿಶ್ವ ಹಿಂದೂ ಪರಿಷತ್ ವರ್ತೂರು ನಗರ ಇವರ ಒಂದು ವತಿಯಿಂದ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಗೊರವನಹಳ್ಳಿ ಶ್ರೀ ಲಕ್ಷ್ಮೀ ದೇವಿಯ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಗುರೂಜಿಯವರು ಆಗಮಿಸ್ತಾ ಇದ್ದಾರೆ. ಗುರೂಜಿಯವರು ಎಂದಿನಂತೆ ತಿಳಿಸಿದ ಹಾಗೆ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥ ಎಲ್ಲ ಹೆಣ್ಣು ಮಕ್ಕಳು ತಾಯಂದರು ತಾವು ಬರಬೇಕಾದ್ರೆ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರಬೇಕು. ಗುರೂಜಿಯವರು ತಮ್ಮೆಲ್ಲರಿಗೂ ಕೂಡ ತಿಳಿಸಿರುವ ರೀತಿಯಲ್ಲಿ ದೀಪ ಆಗಿರ್ಬೋದು, ಅರಿಶಿನ, ಕುಂಕುಮ ಇದೆಲ್ಲವನ್ನು ಕೂಡ ತಾವು ತಗೊಂಡು ಬಂದು ತಾಯಿಯ ದೀಪೋತ್ಸವದ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು. ತಾಯಿಯ ಕೃಪೆಗೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕು ಎಂಬತಕ್ಕಂಥ ವಿಚಾರವನ್ನು ತಿಳಿಸ್ತಾ, ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಕರ್ಕಾಟಕ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದಲೇ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗುತ್ತೆ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಇವತ್ತಿನ ದಿವಸ ರಾಹುಕಾಲದಲ್ಲಿ ಶಕ್ತಿ ದೇವತೆಯ ದರ್ಶನ ಮಾಡಿಕೊಂಡು ಶಿವಮಂದಿರಕ್ಕೆ ಬಂದು ಅಲ್ಲೊಂದು ದೀಪವನ್ನು ಅಂಟಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಹೆಚ್ಚಿನ ರೀತಿ ಜವಾಬ್ದಾರಿ ವಹಿಸಿದರೆ ಆ ಜವಾಬ್ದಾರಿಯಲ್ಲೇ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೂ ಸ್ವಲ್ಪ ಆಲೋಚನೆ ಮಾಡಿ, ಸರಿ ತಪ್ಪುಗಳ ಸರಿಯಾದ ರೀತಿ ಆಲೋಚನೆ ಮಾಡಿ ಅದಾದ ನಂತರ ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತಿನ ದಿವಸ ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ದಾನ ಧರ್ಮ ಆಗಲಿ, ಒಳ್ಳೆಯ ಸನ್ಮಾರ್ಗದತ್ತ ನಡೀತಕ್ಕಂಥದ್ದಾಗಲಿ ಅಥವಾ ಗುರು ಹಿರಿಯರ ಮಾತಿನಂತೆ ನಡೀತಕ್ಕಂಥದ್ದಾಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ಒಂದಷ್ಟು ಗಮನ ಕೊಡ್ತಕ್ಕಂಥದ್ದು ಸಹಿತ ಬಹಳ ಉತ್ತಮ. ಇದರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ.
ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಇವತ್ತು ಒಂದು ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಎಷ್ಟೇ ಆದರೂ ಶುಕ್ರವಾರ ಶುಭವನ್ನು ತರ್ತಕ್ಕಂತಹ ವಾರ. ತುಲಾರಾಶಿಯವರಿಗೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ವಾರ. ಅದರಲ್ಲೂ ತಮ್ಮ ಕುಟುಂಬ ಪರಿವಾರದೊಂದಿಗೆ ಎಲ್ಲಾದರೂ ದೂರ ಬಾರ ಪ್ರಯಾಣ ಬೆಳೆಸ್ತಕ್ಕಂಥದ್ದು, ಮನರಂಜನಾ ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹೊಸ ಹೊಸ ಕೆಲಸಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ತಮಗೆ ಅರಿವಿಲ್ಲದಂಥ ರೀತಿ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥ ಯೋಗಫಲ ತುಲಾರಾಶಿಯವರಿಗಿದೆ. ತುಲಾರಾಶಿ ತುಲಾಲಗ್ನದಲ್ಲಿ ಇರತಕ್ಕಂಥವರು ಇವತ್ತು ರಾಹುಕಾಲದಲ್ಲಿ 4 ದೀಪಗಳನ್ನು ಧ್ವಜಸ್ತಂಭದ ಸಾನ್ನಿಧ್ಯದಲ್ಲಿ, ಯಾವುದಾದ್ರೂ ದೇವಸ್ಥಾನ ಪರವಾಗಿಲ್ಲ, ಅದು ಹೆಣ್ಣು ದೇವರಾದರೂ ಸರಿ, ಗಂಡು ದೇವರಾದರೂ ಸರಿ, ಆದರೆ ದೇವಸ್ಥಾನದ ಧ್ವಜಸ್ತಂಭದ ಹತ್ರ 4 ಹಣತೆಯಲ್ಲಿ, 4 ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಭಾಳ ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಾಧ್ಯಾಹ್ನಿಕ ಆಹಾರವೂ ಸಹಿತ ನಿಮ್ಮ ಇಷ್ಟದ ಪ್ರಕಾರ ಒಳ್ಳೆಯ ಆಹಾರವನ್ನು ತಾವು ಸ್ವೀಕರಿಸ್ಬೋದು. ಒಳ್ಳೆಯ ಆರೋಗ್ಯಕರವಾದಂಥ ಬೆಳವಣಿಗೆಗೆ ಇವತ್ತು ಚಾಲನೆಯನ್ನು ಕೊಡಬಹುದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗಫಲ. ಹಾಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯ ಆದರೂ ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿ ತಂದುಕೊಳ್ಬೇಕು, ಯಾವುದಾದ್ರು ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅನ್ನತಕ್ಕಂಥ ಆಸೆ ನಿಮಗಿದ್ದರು ಅದನ್ನು ಕಾರ್ಯಗತಕ್ಕೆ ತಂದ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿದ್ದೀರಿ. ಆದರೆ ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟನೂ ನಿಮ್ಮದಾಗುತ್ತೆ. ಹಾಗೆ ದೂರವಾರ ಪ್ರಯಾಣ ಹೊರಡಬೇಕಾದಂಥ ಪರಿಸ್ಥಿತಿ ಇದ್ದರೆ ಶೀಘ್ರದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ, ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ದೇವರ ದರ್ಶನ ಅಥವಾ ಶಿವ ಸಾನ್ನಿಧ್ಯ ಇಂಥ ಕಡೆ ಬಂದೊಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಅದೃಷ್ಟವನ್ನು ವೃಶ್ಚಿಕ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ, ನಾನು ಚೆನ್ನಾಗಿದ್ದೀನಿ. ನೊಂದ್ಕೊಳ್ಬೇಡಿ. ಕಷ್ಟ ಎಲ್ರಿಗೂ ಬರುತ್ತೆ ತಾಯಿ, ಸಮಸ್ಯೆ ಎಲ್ರಿಗೂ ಬರುತ್ತೆ. ಪರಿಹಾರ ಅನ್ನೋದೊಂದು ಭಗವಂತ ಕೊಟ್ಟೇ ಕೊಡ್ತಾನಮ್ಮ. ಯೋಚನೆ ಮಾಡಬೇಡಿ, ನೊಂದ್ಕೊಳ್ಬೇಡಿ, ನೀವೇನು ತಲೆ ಕೆಡಿಸ್ಕೊಂಬೇಡಿ ತಾಯಿ. ಪರಿಹಾರ ಇದೆ ನಿಮ್ಮ ಕಷ್ಟಕ್ಕೆ. ನೀವು ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಗುರುಜಿ, ಊರು ಹೆಸರು ಬೇಡ ಗುರುಜಿ. ಆಯಿತು ತಾಯಿ, ಬೇಜಾರು ಮಾಡ್ಕೊಳ್ಬೇಡಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ 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 ಹಲೋ. ನಮಸ್ತೆ ಅಪ್ಪಾಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೇಳಮ್ಮ. ಅಪ್ಪಾಜಿ, ನಿನ್ನ ನೋವು ನೋಡ್ತಾ ಇದ್ರೆ ನಿನ್ನ ಸ್ವರ. ಅಪ್ಪಾಜಿ, ಹೇಳಮ್ಮ. ನೋವಿಗೆ ಪರಿಹಾರನೇ ಆಗ್ತಾ ಇಲ್ಲ ಅಪ್ಪಾಜಿ. ಎಲ್ಲ ಅನುಷ್ಠಾನ ಮಾಡಿದೆ, ಎಲ್ಲ ಮಾಡಿದೆ ಅಪ್ಪಾಜಿ. ಒಟ್ಟ ಸಮಸ್ಯೆ ನನ್ನಿಂದ ದೂರನೇ ಆಗ್ತಾ ಇಲ್ಲ ಅಪ್ಪಾಜಿ. ಏನು ಸಮಸ್ಯೆ ಅಮ್ಮ? ನಿನ್ನ ಕಷ್ಟ ಆದ್ರೆ ಏನು ತಾಯಿ? ನನ್ ಗಂಡ ನನ್ನ ವಯಸ್ಸಿನ ಮಗಳು ಅದಳ ಅಪ್ಪಾಜಿ. ಅವಳಿಗೆ ಅಂತ ಹೆಣ್ಣಿನ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಅಪ್ಪಾಜಿ. 12 ವರ್ಷ ಆಯ್ತು ಅಪ್ಪಾಜಿ. ಅದೇ ನೋವಲ್ಲಿದ್ದೀನಿ ಅಪ್ಪಾಜಿ. ನಾನ್ ಕೊಟ್ಟಿರೋ ಬೇರೆಯವ್ರು ಅವ್ರ ದೂರದ ಸಂಬಂಧಿಕರು ಬಿ ಅಲ್ಲ ಅಪ್ಪಾಜಿ, ಶಾಸ್ತ್ರದವರಿಗೆ ದುಡ್ಡು ಕೊಟ್ಟಿನಿ, ಆ ದುಡ್ಡಿಗೂ ಬರ್ತಾ ಇಲ್ಲ. ನನ್ ಗಂಡನು ಅವಳಿಂದ ದೂರ ಆಗ್ತಾ ಇಲ್ಲ. ನಾನ್ ತುಂಬಾ ನೋವಲ್ಲಿದ್ದೀನಿ ಅಪ್ಪಾಜಿ. ದುಡಿದು ನಾ ಕೆಲ್ಸ ಮಾಡಿ ಊಟ ಮಾಡ್ತೀನಿ ಅಪ್ಪಾಜಿ. ಅವ್ರ ತರಲಂತೂ ಇಲ್ಲ, ತರ್ತಾರಪ್ಪಾಜಿ ಮನೆಗೆ. ಆದ್ರೆ ಯಾವತ್ತು ಏನಿರ್ತಾರೋ ಗೊತ್ತಿಲ್ಲ. ನನ್ ಮಗನ್ ಫೀಸಿನ ಕಡೆನೂ ಗಮನ ಇಲ್ಲ ಅಪ್ಪಾಜಿ. ನನ್ಗೊಬ್ಬ ಮಗ ಇದ್ದಾನ ಅಪ್ಪಾಜಿ. ನಾ ಎಲ್ಲ ಅನುಷ್ಠಾನ ಮಾಡಿದೀನಿ ಅಪ್ಪಾಜಿ. ಆದ್ರೆ ಅದ್ರಲ್ಲಿಂದ ಏನು ಪರಿಹಾರ ಆಗ್ತಾ ಇಲ್ಲ ಅಪ್ಪಾಜಿ. ನಾ ಅಂತ ಕೆಟ್ಟ ಹಣೆ ಬರ ತಗೊಂಡ್ ಬಂದಿದ್ದೀನಿ ಅಪ್ಪಾಜಿ ಈ ಪ್ರಪಂಚದಲ್ಲಿ. ಇಲ್ಲಮ್ಮ ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ಆಗಿರ್ತಕ್ಕಂಥದ್ದನ್ನು ಅಥವಾ ಅವರ ನಡೆ ನಡವಳಿಕೆಗಳನ್ನು ನೀನು ಅದನ್ನೇ ಭಾರವಾಗಿ ಮನಸ್ಸಲ್ಲಿ ತಂದುಕೊಂಡು ನೀನು ಇಷ್ಟು ನೋವು ತಿನ್ನೋದ್ರಲ್ಲಿ ಅರ್ಥ ಇಲ್ಲಮ್ಮ. ಪ್ರಾರಂಭಿಕ ಹಂತದಲ್ಲಿ ನೀನು ಸರಿಪಡಿಸೋಕ್ಕೆ ನೋಡಿದ್ಯಾ, ಅದನ್ನು ತಿಳಿದಿದ್ಯಾ? ತುಂಬಾ ಪ್ರಯತ್ನ ಪಟ್ಟೆ ಅಪ್ಪಾಜಿ. ಆದರೆ ಅದನ್ನೇ ಅವ್ರು ಮುಂದುವರ್ಸ್ಕೊಂಬಂದರೆ ಅವರು ಅದನ್ನು ನೋಡ್ಕೋಬೇಕು. ಯಾರಿಗೆ ಏನು ಸ್ಥಾನಮಾನ ಕೊಡಬೇಕು, ಯಾವ ಒಂದು ಜಾಗದಲ್ಲಿ ನಾನು ಮಾಡ್ತಿರೋ ತಪ್ಪನ್ನು ಹೆಂಗೆ ಸರಿತಿದ್ಕೋಬೇಕು ಅಂತ ಅದರ ಅರಿವು ಅವ್ರಿಗೆ ಇಲ್ದಂಥ ರೀತಿ ನಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರು ಮಾಡ್ತಿರ್ತಕ್ಕಂಥ ವೃತ್ತಿ ಆದರೂ ಏನಮ್ಮ? ನಾವು
ರೊಕ್ಕ ತಾಡಿದ್ರು ಅಪ್ಪಾಜಿ, ಬಂಗಾರದ ಕೆಲಸ ಮಾಡ್ತಾರ ಅಪ್ಪಾಜಿ ಅವರು. ನಾನ್ ತುಂಬಾ ನನ್ಗೆ ಎಲ್ಲೆಲ್ಲ ಒಯ್ದ್ರ ಅಪ್ಪಾಜಿ, ನನ್ ಮೇಲ್ ಕೇಸ್ ಎಲ್ಲ ಮಾಡಿದಳು ಅವಳು. ನನ್ ಗಂಡ ಬೇಕು, ನಮ್ಮನ್ನ ನನಗ್ ಬೇಕು ಅಂತ ನಾ ಇಲ್ಲೇ ಇದ್ದೀನಿ ಅಪ್ಪಾಜಿ. ನೀ ಹೇಳೋ ಒಂದೇ ಒಂದ್ ಮಾತಿನ ಮೇಲೆ ನನ್ ಮನೇಲೆ ನಾ ಇದ್ದೀನಿ ಅಪ್ಪಾಜಿ, ಗಂಡನ ಜೊತೆನೆ ಇದ್ದೀನಿ. ಅದರಿಂದ ನನ್ ಗಂಡನ್ ತುಂಬಾ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾಗಿದೆ ಅಪ್ಪಾಜಿ. ಯಾಕಂದ್ರೆ ಅವಳಿಗೆ ಮದ್ವೆ ವಯಸ್ಸಿನ ಮಗ ಇದ್ದಾನೆ, ಒಬ್ಳಿಗ್ ಮಗಳಿಗೆ ಮದ್ವೆ ಮಾಡಿದ ಮೊಮ್ಮಕ್ಕಳೆಲ್ಲ ಇದಾರೆ ಅಪ್ಪಾಜಿ. ಆ ಮದ್ವಿಗೆ ಇವ್ರು ಅಲ್ಲಿಗೆ ಹೋಗೋದ್ ಇಷ್ಟ ಇಲ್ಲ ಅಪ್ಪಾಜಿ, ಆದ್ರೆ ಇವ್ರು ಆಕೆಗ್ ಬಿಡ್ತಾ ಇಲ್ಲ ಅಪ್ಪಾಜಿ. ಇದಕ್ಕೆ ಏನಾರ ಪರಿಹಾರ ಅನುಷ್ಠಾನ ಇದ್ರೆ ಹೇಳಿ ಅಪ್ಪಾಜಿ. ನಿನ್ನ ಈ ಮಾತು, ನಿನ್ನ ಪರಿಸ್ಥಿತಿ, ಈ ವೇದಿಕೆಯಲ್ಲಿ ನನ್ನ ಈ ಮಾತಿಗೆ ಉತ್ತರ ಇದು ಅಷ್ಟು ಸಮಂಜಸ ಅಲ್ಲ ಅನಿಸುತ್ತೆ. ಈ ವೇದಿಕೆಗೆ ಈ ಮಾತಲ್ಲಮ್ಮ. ಯಾಕೆಂದರೆ ನಾನು ಇದಕ್ಕೊಂದು ಪರಿಹಾರವನ್ನು, ಸರಿಯಾದ ಪರಿಹಾರವನ್ನೇ ನಾನು ತಿಳಿಸ್ಬಿಡ್ಬೋದು. ಆದರೆ ತಿಳಿಸಿದ್ರೆ ಈ ಪರಿಹಾರ ನಿನಗೆ ಒಳ್ಳೆಯದಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಬೇರೊಬ್ರು ಇನ್ನೊಂದು ಥರ ಕ್ಯಾಚ್ ಮಾಡ್ಕೊಂಡು ಇನ್ನೊಂದು ಥರ ಯೋಚನೆ ಮಾಡ್ತಾರೆ. ಈ ಯಾವುದೇ ಒಂದು ತಂತ್ರಸಾರಗಳಲ್ಲಿ ತಂತ್ರಸಾರ ಕೆಲವು ಒಳ್ಳೇದಕ್ಕೆ ಬಂದಿರುತ್ತೆ, ಕೆಲವು ಬೇರೆ ಥರನೇ ಆಗ್ಬಿಡತ್ತಮ್ಮ. ಆದರೆ ಅಪ್ಪಾಜಿ ಅವಳು ನನ್ ಗಂಡನ್ಗೆ ಏನಾದ್ರೂ ಮಾಟ ಮಂತ್ರ ಮಾಡ್ತಿದ್ದಾಳೆ ಅಪ್ಪಾಜಿ, ಅವಳ ಕಡೆನೇ ಇರೋ ಹಾಗೆ. ನಾನೊಂದು ಮಾತು ಹೇಳ್ತೇನೆ ಕೇಳು. ಅವ್ರ ಕಡೆನೇ ಇರೋ ಹಾಗೆ ಏನಾದರೂ ತಂತ್ರಸಾರ ಮಾಡ್ಕೊಂಡಿದ್ದಾರಾ ಅಂತ ಹೇಳಿದ್ರೆ ಈ ಮಾತಿಗೆ ಉತ್ತರ ಈ ವೇದಿಕೆದಲ್ಲ. ಯಾಕೆ ಅಂದರೆ ತಂತ್ರಸಾರ ಎಂಬತಕ್ಕಂಥದ್ದು ಆಯಾ ಕಾಲಕ್ಕೆ ಅದು ಮುಗಿದು ಹೋಗ್ಬಿಡುತ್ತೆ. ತಂತ್ರಸಾರ ಮಾಡಿದ್ರೆ ಜೀವನ ಪರ್ಯಂತ ಅಲ್ಲ. ನೋಡಮ್ಮ, ತಂತ್ರಗಳೇನೇ ಇದ್ದರೂ ಅಥರ್ವಣಕ್ಕೆ ಸಂಬಂಧಪಟ್ಟದ್ದು ತಂತ್ರಸಾರ ಇದ್ದರೂ ಆ ಕಾಲಕ್ಕೆ ಮಾತ್ರ ಬೀಸೋದನ್ನೇ ತಪ್ಪಿಸ್ಕೊಳ್ಬೋದು ಅಷ್ಟೇ, ಅದು ಜೀವನ ಪೂರ್ತಿ ಸಿಗುವಂಥದ್ದಲ್ಲ. ಅದರಿಂದ ನಾನು ಹೇಳೋದನ್ನ ಅರ್ಥ ಮಾಡ್ಕೋ, ಅದನ್ನೇ ನೀನು ಮೈಂಡಲ್ಲಿ ಇಟ್ಕೊಳ್ಬೇಡ. ನಿನಗೊಂದು ಪರಿಹಾರ ಬೇಕು, ನೀನು ಈ ಸಮಸ್ಯೆಯಿಂದ ಹೊರಗಡೆ ಬರಬೇಕು. ಅದಕ್ಕಾಗಿ ನೀನು ಮಾಡಬೇಕಾದ್ದು, ನಿಮ್ಮ ಪ್ರಾಂತ್ಯದಲ್ಲಿ ಮುಟ್ಟಿದ್ರೆ ಮುನಿ ಇದೆಯಲ್ಲ, ಟಚ್ ಮಿ ನಾಟ್, ಮುಟ್ಟಿದ್ರೆ ಮುನಿ ನಿಮ್ಮ ಕಡೆ ಮುಟ್ಟಿದ್ರೆ ಮುನಿ ಸಿಗೋದಿಲ್ವಾ? ಟಚ್ ಮಿ ನಾಟ್ ಅಂತ ಹೇಳ್ತಾರಲ್ಲ, ಎಲೆಗಳು ಹೀಗಿರುತ್ತೆ, ಮುಟ್ಟಿದ ತಕ್ಷಣ ಮುಚ್ಕೊಳ್ಳುತ್ತೆ. ಆದ್ರೆ ಈ ಕಡೆ ಸಿಗುತ್ತೆಲ್ಲ ನಾ ಕೇಳಬೇಕಾಗುತ್ತೆ ಅಪ್ಪಾಜಿ. ಒಂದು ಕೆಲಸ ಮಾಡಮ್ಮ, ನಿನ್ನ ನಂಬರ್ ಅಂತೂ ನಾವು ತೊಗೊಂಡಿದ್ದೀವಿ. ಅದಕ್ಕೆ ಅಂತ ನಾವು ಈ ವರ್ಷಫಲ ಬುಕ್ಕನ್ನು ಕಳಿಸೋದಕ್ಕಾಗಿ ನಿನ್ನ ನಂಬರ್ನ ಈಗ ನಾವು ಅಲ್ಲಿ ಬರೆದಿಟ್ಕೊಂಡಿರ್ತೀವಿ. ಅದನ್ನು ಈ ಕಾರ್ಯಕ್ರಮ ಆದಮೇಲೆ ನಾನು ಪುನಃ ನಿನಗೆ ಇದ್ರ ವಿಚಾರವಾಗಿ ಒಂದಿಷ್ಟು ಸ್ಪಷ್ಟೀಕರಿಸಿ ನಾನು ಮಾತಾಡ್ತೇನೆ. ಒಳ್ಳೇದಾಗಲಿ ತಾಯಿ. ಅಪ್ಪಾಜಿ, ನಾನು ಹಿಂದೆ ಮಾಡಿರೋ ಅನುಷ್ಠಾನ ಎಲ್ಲ ಅವಾಗೇನು ಉಪಯೋಗಕ್ಕೆ ಬಂದಿಲ್ಲ ಅಪ್ಪಾಜಿ. ಹಾಗಲ್ಲಮ್ಮ, ನೀನು ಮಾಡಿರುವಂಥ ಅನುಷ್ಠಾನ, ನೀನು ಮಾಡಿರುವಂಥ ಪೂಜೆ ಅಥವಾ ನೀನು ಏನು ಸಂಕಲ್ಪ ಮಾಡಿದೆಯೋ ಅದೆಲ್ಲ ಫಲ ಇರುತ್ತೆ. ಆದರೆ ಕೆಲವು ನಮ್ಮ ಪ್ರಾರಬ್ಧ ಕರ್ಮನು ಕಳಿಬೇಕಲ್ವಮ್ಮ. ನಮ್ಮ ಕರ್ಮದ ಫಲದ ಮೇಲೆ ತಾನೇ ನಮ್ಮ ಅದೃಷ್ಟ ದುರಾದೃಷ್ಟಗಳಿರ್ತಕ್ಕಂಥದ್ದು. ಇನ್ನು ಮುಂದಕ್ಕೆ ನೀನು ಚೆನ್ನಾಗಿರ್ತೀಯ. ನಿನ್ನ ಸ್ವರತರಂಗ ಪ್ರಕಾರ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನೀನು ತುಂಬ ಚೆನ್ನಾಗಿರ್ತೀಯ. ಇನ್ನು ಮುಂದೆ ಸಣ್ಣದಾದಂಥ ಒಂದು ತಂತ್ರಸಾರ ಯಾವುದಾದ್ರು ಒಂದು ಮಾಡಿದ್ರೂ ಸಾಕು, ಕಾರ್ಯಸಿದ್ಧಿ ಆಗುತ್ತೆ. ನೀನು ಧೈರ್ಯವಾಗಿರು. ಎದೆ ಉದ್ದಕ್ಕೂ ಬೆಳೆದು ನಿಂತಿರ್ತಕ್ಕಂಥ ಮಕ್ಕಳಿದ್ದು ನಾವು ಇಂಥ ದೊಡ್ಡ ದೊಡ್ಡ ತಪ್ಪುಗಳನ್ನು ಮಾಡ್ತಾ ಹೊರಟ್ರೆ ಅದು ಜೀವನಕ್ಕೆ ಅರ್ಥ ಮಾಡ್ಕೊಳ್ಳೋ ದಿನ ಅಲ್ಲ. ಹಾಗಾಗಿ ಸಮಾಜದಲ್ಲಿ ನಿಂದೇ ಆದ ಸ್ಥಾನಮಾನ ಇದೆ. ನಿನ್ನ ಮಕ್ಕಳನ್ನ ಬೆಳಕಿಗೆ ತರಬೇಕಾಗಿದೆ. ಅದು ಒಳ್ಳೆಯದಾಗತ್ತೆ. ಧೈರ್ಯವಾಗಿರ್ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ರು. ಇನ್ನು ಈಗ ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಗುರುಗಳೇ, ಧನುರ್ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ ಧನುರಾಶಿಯಿಂದಲೂ ಹೇಳಬೇಕು. ಹಾಗೆ ಇಷ್ಟಕ್ಕೆ ಮುಂಚೆ ಆ ತಾಯಿ ಒಬ್ಬಳು ಕರೆ ಮಾಡಿದ್ಲಲ್ಲ, ಇಂತಹ ಹೆಣ್ಣುಮಕ್ಕಳು ತುಂಬ ಜನ ಮನೆಗಳಲ್ಲಿದೆ. ತುಂಬ ಕುಟುಂಬಗಳಲ್ಲಿ ಇಂತಹ ನೋವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಈ ಕುಟುಂಬಗಳಲ್ಲಿ ಅನುಭವಿಸ್ತಾ ಇರ್ತಕ್ಕಂಥ ಈ ನೋವಿನ ಸಂಗತಿ, ಇಲ್ಲಿ ಎರಡು ಥರ ಕನ್ಫ್ಯೂಷನ್ಸ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಸಮಸ್ಯೆ ದಿನಾ ಬೆಳಗ್ಗೆದ್ರೆ ಒಂದೇ ಸಮಸ್ಯೆನ ತಗಲ ಮೇಲೆ ಇಟ್ಕೊಂಡು ಹೆಗಲ ಮೇಲೆ ಇಟ್ಕೊಂಡು ಓಡಾಡ್ಲಿಕ್ಕಾಗ್ದಿರ, ನಡಿಲಿಕ್ಕಾಗ್ದಿರ, ನೋವು ಪಡ್ತಾ ಏನೋ ಆಗೋಯ್ತು ನಮ್ಮ ಜೀವನ ಅಂದ್ಕೊಂಡು ನೋವು ಪಡೆದಿರ, ಅಲ್ಲಿಂದಲೇ ಅದಕ್ಕೊಂದು ಪರಿಹಾರವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಆಲೋಚನೆ ಮಾಡಬೇಕು ನಾವು. ಒಂದು, ನಮ್ಮ ಸರಹದ್ದು ದಾಟ್ಕೊಂಡು ಆಚೆ ಹೋಗಿದೆ ಅಂದದ್ದನ್ನು ಪುನಃ ನಾವು ಹೇಗೆ ನಮ್ಮ ಸರಹದ್ದಿಗೆ ತಂದುಕೊಳ್ಬೇಕು ಎಂಬತಕ್ಕಂಥದ್ರ ಚಿಂತನೆ ಆಗಬೇಕು. ಎರಡನೇದು, ಆಗೋದೇ ಇಲ್ಲ, ಇದು ದಾಟ್ಕೊಂಡ್ಬಿಟ್ಟಿದೆ, ಇದನ್ನು ನಮ್ಮ ಕೈಲಿ ಸೇರ್ತಾ ಇಲ್ಲ ಅಂದಾಗ ಅದ್ರ ಬಗ್ಗೆ ನಿಮ್ಮ ಆಲೋಚನೆಯನ್ನು ಸರಿಯಾದ ರೀತಿಯೇ ಕ್ರಮ ತಗೊಳ್ಬೇಕು. ಆದರೆ ವೇದಿಕೆಯಲ್ಲಿ ಕೆಲವು ಸತಿ ಕೆಲವುದಕ್ಕೆ ಉತ್ತರ ಕೊಡಲಿಕ್ಕಾಗುತ್ತೆ, ಕೆಲವಕ್ಕೆ ಕೊಡಲಿಕ್ಕಾಗೋದಿಲ್ಲ. ಕೆಲವು ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ತಿಳಿಸಿದಾಗ ಅದನ್ನು ಒಳ್ಳೆ ಥರ ಮಾಡ್ಕೊಳ್ಳೋರು ಇದ್ದಾರೆ, ಅದನ್ನು ಕೆಟ್ಟ ಥರ ಮಾಡ್ಕೊಳ್ಳೋರು ಇದ್ದಾರೆ. ಯಾಕೆಂದರೆ ಈ ಆಕರ್ಷಣೆ ಎಂಬತಕ್ಕಂಥದ್ದು ಅಥವಾ ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಈ ಸಿದ್ಧಿ ಮತ್ತು ಆಕರ್ಷಣೆಗೆ ಸಂಬಂಧಪಡ್ತಕ್ಕಂತಹ ವನಸಿರಿಗಳನ್ನು, ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಒಂದಷ್ಟು ವನಸಿರಿಗಳನ್ನು ಈ ವೇದಿಕೆಯಲ್ಲಿ ಒಂದಷ್ಟು ಸೂಕ್ಷ್ಮ ಮಾತ್ರ ನಾವು ತಿಳಿಸ್ಬೋದು. ಯಾಕೆಂದರೆ ನಾವು ಸಾಧ್ಯವಾದಷ್ಟು ಒಳ್ಳೆಯದಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿ ನಾವು ತಿಳಿಸಿರ್ತೀವಿ. ಅಥವಾ ಒಬ್ಬರ ಕಷ್ಟ ನೋಡಿ ಇಂತಹ ಕಷ್ಟ ಯಾರು ಅನುಭವಿಸ್ತಾ ಇದ್ರು ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ರಹಸ್ಯವನ್ನು ತಿಳಿಸಿರ್ತೀವಿ.
ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಇನ್ನೊಂದರ ಮೇಲೆ ಅದನ್ನು ಅಸ್ತ್ರ ಪ್ರಯೋಗ ಮಾಡಿ ಇನ್ನೇನೋ ವಶಪಡಿಸ್ಕೊಳ್ಳುವಂತಹವರು ಒಂದಷ್ಟು ಜನ ಇದ್ದಾರೆ. ಯಾಕೆಂದರೆ ಈ ಕಾರ್ಯಕ್ರಮ ಇವತ್ತು ನೆನ್ನೆದಲ್ಲ. 10 ವರ್ಷ ತುಂಬ್ತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಂತಹ ಒಂದು ನೋವು ಸಮಸ್ಯೆಗಳು ಹೊತ್ತಿರತಕ್ಕಂಥ ತಾಯಂದರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಸಹಿತ ಪರಿಹಾರ ಮಾರ್ಗವಾಗಿ ಒಂದಲ್ಲ ಒಂಥರ ಪರಿಹಾರಗಳು ತಿಳಿಸಿದಾಗ ಇದರಿಂದ ಒಳಿತನ್ನು ಮಾಡಿಕೊಂಡಿದ್ದಾರೆ, ಕೆಡಕನ್ನೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಈ ವಿಚಾರಗಳನ್ನು ಧರ್ಮ ಸೂಕ್ಷ್ಮ ಅಂತ ಹೇಳ್ತೀವಿ, ಸೂಕ್ಷ್ಮವಾಗಿ ಇದನ್ನು ಪರಿಗಣಿಸಬೇಕು. ಆದರೂ ಇಂತಹ ನೋವು ಅನುಭವಿಸ್ತಿರ್ತಕ್ಕಂಥ ತಾಯಂದರಿಗೆ ನನ್ನದೊಂದು ಕಿವಿ ಮಾತಿಷ್ಟೇ, ಪ್ರತಿನಿತ್ಯ ಇದನ್ನು ಆಲೋಚನೆ ಮಾಡಿ ಕಣ್ಣೀರು ಹಾಕೋದಕ್ಕಿಂತ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಒಂದಷ್ಟು ದಿವಸ ಪುನಃ ಎಲ್ಲೂ ಹೋಗಲ್ಲ. ನೋಡಮ್ಮ, ನಿನ್ನ ಸರಹದ್ದಲ್ಲಿರಬೇಕಾದ್ದು ಪಕ್ಕದಲ್ಲಿ ದಾಟ್ತಾ ಇದೆ ಅಂದರೆ ದಾಟುವಂಥದ್ದು ಅದು ಪರ್ಮನೆಂಟ್ ಆಗಿರೋದಿಲ್ಲ, ಅದು ಬಂದ್ಬಿಡುತ್ತೆ. ಆದರೆ ನಾವೇ ಎಲ್ಲೋ ಕೆಲವು ಸತಿ ಏನಾಗುತ್ತೆ, ಮಂಡಧೈರ್ಯ ಮಾಡಿ ಪ್ರತಿನಿತ್ಯ ನಾವು ಅದನ್ನೇ ನಾವು ಆ ಮಾರ್ಗಕ್ಕೆ ಹೋಗೋಕ್ಕೆ ದಾರಿ ಮಾಡಿಬಿಡ್ತೀವಿ. ನಾವು ಒಂದು ಸತಿ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ದಾನೆ ಅಂದಾಗ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿ ನಾಳೆ ತಪ್ಪು ಮಾಡಿದಿರಾ ಅದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ರ ಚಿಂತನೆ ನಾವು ಮಾಡೋದಿಲ್ಲ. ನಾವು ಮಾಡೋದೇನೆಂದರೆ ತಪ್ಪು ಮಾಡಿದ್ದೆ ಎಂಬತಕ್ಕಂಥದ್ದನ್ನು ಮನಸ್ಸಲ್ಲಿ ದೃಢಪಡಿಸ್ಕೊಂಡು ಪ್ರತಿ ದಿವಸ ಒಂದು ದೊಣ್ಣೆ ಹಿಡಿದು ನಿಂತ್ಕೊಂಡ್ಬಿಡ್ತೀವಿ. ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪು ಮಾಡಿದ್ಯಾ, ನೀನು ತಪ್ಪು ಮಾಡಿದ್ಯಾ ಅಂತ ನಾವು ಪ್ರತಿ ಸತಿ ಆ ತಪ್ಪನ್ನೇ ನಾವು ಎತ್ತಿ ತೋರಿಸ್ತಾ ಇದ್ದರೆ ನಾವು ತಪ್ಪು ಮಾಡಿದ್ದೀವೋ ಇಲ್ವೋ, ಅಥವಾ ತಪ್ಪು ಮಾಡಿದರೂ ಸಹಿತ ನನ್ನ ಹಣೆ ಬರ ಹೇಗಿದ್ರೂ ಗೊತ್ತಾಯ್ತಲ್ವಾ, ನಾನು ಇದೇ ಮಾರ್ಗದಲ್ಲಿ ಇರ್ತೀನಿ ಅಂತ ಮಂಡು ಬಿದ್ದು ಹೋಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗಾಗಿ 1, 2, 3 ಬಾರಿ ನೀವು ಪಾಠ ಹೇಳಿ. ನೀವು ಕೇಳಲಿಲ್ಲ ಅಂದರೆ ಅದ್ರ ಬಗ್ಗೆ ನೀವು ಒಂದು ಹೆಚ್ಚು ಮಾತಾಡೋದಕ್ಕೆ ಹೋಗಬೇಡಿ. ಅವರಿಗೆ ಒಂಥರ ಅಸಹ್ಯ ಅನಿಸ್ಬಿಡುತ್ತೆ. ಅಯ್ಯೋ, ನಾನು ಇಂಥ ತಪ್ಪು ಮಾಡಬಾರ್ದಾಗಿತ್ತು, ಈ ತಪ್ಪು ಮಾಡಿದ್ರಿಂದ ಇವರು ಈ ಥರ ಮನಸ್ಸಿಗೆ ನೊಂದುಕೊಂಡಿದ್ದಾರೆ ಅಂತ ಪುನಃ ನಿಮ್ಮ ದಾರಿಗೆ ನಿಮ್ಮ ಮನೆಗೆ ಬಂದು ಹೋಗುವಂಥದ್ದು, ನಿಮ್ಮ ಮನೇಲೇ ಇರುವಂಥದ್ದು ಪರಿಸ್ಥಿತಿ ತುಂಬ ಕಡೆ ಆಗುತ್ತೆ. ಎಲ್ಲರೂ ಒಂದೇ ಥರ ಇರೋದಿಲ್ಲ. ಕೆಲವು ಸತಿ ಕೆಲವು ಪರಿಕ್ರಮಗಳು, ಕೆಲವು ಸನ್ನಿವೇಶಗಳು ಹಾಗಾಗೋಗಿರುತ್ತೆ. ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದು ನಮ್ಮ ಕೈಲೇ ಇರುತ್ತೆ. ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟಾಗುತ್ತೆ. ಅದನ್ನು ಮಾಡ್ಕೋಬೇಡಿ. ಆದಷ್ಟು ಎಚ್ಚರಿಕೆಯಿಂದಿರಿ. ಕೈಲಾಗದೇ ಇಲ್ಲ ಅಂದ ಪಕ್ಷದಲ್ಲಿ ಬೇರೆ ಏನೋ ಪ್ರಯೋಗಕ್ಕೆ ಆಲೋಚನೆ ಮಾಡಿ. ಆದರೆ ನಮಗೆ ಹೀಗಾಗಿದೆ ಅಂತ ಇನ್ನೊಂದು ಪ್ರಯೋಗದ ಬಗ್ಗೆ ನಾವು ಚಿಂತನೆ ಮಾಡೋಕ್ಕೆ ಹೊರಟಾಗ ಅಲ್ಲಿ ಬಲಿಪಶು ಆಗುವಂಥದ್ದು ನೀವೇ ಆಗ್ತೀರಿ ಅಥವಾ ನಿಮ್ಮ ಮನೆಯವರೇ ಆಗಿರ್ತಾರೆ. ಇದಾಗಬಾರ್ದು. ಎಚ್ಚರಿಕೆಯಿಂದ ಸಂಸಾರ ಮಾಡಿ. ಸಂಸಾರದಲ್ಲಿ ನಗುಮುಖ ಇರಲಿ, ಸಂತೋಷ ಇರಲಿ. ಅದರಿಂದ ಎಲ್ಲವನ್ನೂ ಸಹಿತ ಸಾಧನೆ ಮಾಡ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ. ಇನ್ನು ಧನುರಾಶಿ. ಧನುರ್ಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಲ್ಲಿ ಸ್ವಲ್ಪ ಹೆದರಿಸಬೇಕಾಗತ್ತೆ. ಮನಸ್ಸು ನೆಮ್ಮದಿಯಿಲ್ಲದ ರೀತಿ ಆಗುತ್ತೆ. ಅಧಿಕವಾದಂಥ ಚಂಚಲತೆ ಇರುತ್ತೆ. ಕುಟುಂಬದ ಹಿರಿಯರಾಗಲಿ, ಜೊತೆಲಿರ್ತಕ್ಕಂಥ ಆತ್ಮೀಯರಾಗಲಿ ಅವರಿಂದ ಒಂದಷ್ಟು ನೋವು ಅನುಭವಿಸುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಸ್ವಲ್ಪ ಜೋಪಾನ ಬೇಕು. ಆದರೆ ಒಂದಂತೂ ಸತ್ಯ, ಇವತ್ತು ನೀವೇನು ಅಂದ್ಕೊಂಡಿದ್ದೀರೋ, ಏನು ಮಾಡಬೇಕು ಅಂದ್ಕೊಂಡಿದ್ದೀರೋ, ಯಾವ ಕೆಲಸದ ಬಗ್ಗೆ ನಿಮ್ಮ ಚಿಂತನೆ ಇದೆಯೋ ಅದನ್ನು ಖಂಡಿತ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಇವತ್ತಿನ ಫಲಾಫಲಗಳಲ್ಲಿ ಅದೃಷ್ಟನೂ ಇದೆ, ದುರಾದೃಷ್ಟನೂ ಇದೆ. ಆದರೆ ಅದೃಷ್ಟವನ್ನೇ ಹೇಗೆ ಸಿದ್ಧಿಪಡಿಸ್ಕೊಳ್ಬೇಕು, ಆದರೆ ಅದೃಷ್ಟ ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಒಂದು ಪಾತ್ರ ಹೇಗಿರುತ್ತೆ, ಏನು ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಒಂದು ಚಿಂತನೆ ಬೇಕು. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ತನಕ, 2:20ರಿಂದ 4:15 ತನಕ ಸಾಕಷ್ಟು ಒಳ್ಳೆ ಆಲೋಚನೆಗಳು ಬರುವಂಥ ಕಾಲ ಇದೆ. ಅದನ್ನು ಸರಿಪಡಿಸ್ಕೊಳ್ಳಿ. ಒಳ್ಳೆಯ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲವೂ ಸಹಿತ ಇವತ್ತು ಅದೃಷ್ಟದಲ್ಲಿದೆ. ಆದರೆ ಮಕರ ರಾಶಿಯವರಿಗೆ ಅರ್ಧ ತಲೆನೋವು, ಮೈಕೈ ನೋವು, ಆರೋಗ್ಯ ಸರಿಯಿಲ್ಲದಿರತಕ್ಕಂಥದ್ದು, ಅತೀತವಾದಂತಹ ಎಕ್ಸಸ್ ಆಫ್ ಹೀಟ್ ಅಂತಲೋ ಅಥವಾ ಕಣ್ಣು ಉರಿ ಬರ್ತಕ್ಕಂಥದ್ದು, ಅಥವಾ ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಎದುರಾಗ್ತಿದ್ದೀರೋ ಎಂಬತಕ್ಕಂಥ ಭಯಭೀತರಾಗುವಂಥದ್ದು ಇದೆಲ್ಲ ಆಗ್ಬೋದು. ಆದರೆ ಇಂತಹ ಸಮಸ್ಯೆ ಇದ್ದಾಗ ಕಪ್ಪು ಬಣ್ಣದ ಆಕಳನ್ನು, ಸಂಪೂರ್ಣವಾಗಿ ಕಪ್ಪಿರಬೇಕು ಅಂತಹ ಕಪ್ಪು ಬಣ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಶುಕ್ರವಾರ ರಾಹುಕಾಲ ಸನ್ನಿವೇಶದಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿ. ನೀವು ದೇವಸ್ಥಾನಕ್ಕೆ ಬರಬೇಕು ಅಂತಿಲ್ಲ, ನೀವಿರುವ ಜಾಗದಲ್ಲೇ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೂ ಆ ತಾಯಿಯ ಕೃಪಾಶೀರ್ವಾದದಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಹಾಗೆ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮತ್ತಷ್ಟು ಹೆಚ್ಚು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಏನೇ ಕೆಲಸ ಮಾಡಬೇಕಾದರೂ ತಾಳ್ಮೆಯಿಂದ ಮಾಡಬೇಕು. ತಾಳ್ಮೆಯಿಂದ ಮಾಡುವಂಥ ಕೆಲಸ ಶೀಘ್ರ ಫಲವನ್ನು ಕೊಡುತ್ತೆ. ಹಾಗೆ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ಬಗ್ಗೆ ಚಿಂತನೆ ಇದೆ. ಅಭಿವೃದ್ಧಿಯನ್ನು ಸಹಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಾಡುವ ಪ್ರತಿ ಕಾಯಕವನ್ನು ಸಹಿತ, ಕೆಲಸವನ್ನು ಸಹಿತ ಸ್ವಲ್ಪ ಅರ್ಥೈಸಿಕೊಂಡು ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಆರೋಗ್ಯ, ವ್ಯವಹಾರಗಳಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಆಗ್ಬೋದು. ಮನಸ್ಸು ನೆಮ್ಮದಿಲ್ದಿರ ಆಗ್ಬೋದು. ಅತೀತವಾದಂಥ ಚಿಂತನೆ ನಿಮ್ಮನ್ನು ಬಾಧಿಸ್ಬೋದು.
ಆದರೆ ಇದೇ ಸಮಯದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಏನು ಬೇಕಾದರೂ ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಅಂದುಕೊಂಡಷ್ಟು ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ್ದಿಲ್ಲ. ಹಾಗೆ ಸಾಧ್ಯವಾದರೆ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಇವತ್ತು ಮಧ್ಯಾಹ್ನ ಆದರೂ ಸರಿ ಅಥವಾ ಸಂಧ್ಯಾಕಾಲ ಆದರೂ ಸರಿ, ಒಂದು ಚಿಟಿಕೆ ಉದ್ದಿನಬೇಳೆ, ಒಂದು ಚಿಟಿಕೆ ಅಷ್ಟು ತೊಗರಿಬೇಳೆ ಮತ್ತು ಉದ್ದು. ತೊಗರಿ ಅಂದರೆ ಕುಜ, ಉದ್ದು ಅಂದರೆ ರಾಹು. ಎರಡೂ ಧಾನ್ಯಗಳನ್ನು ಒಂದೊಂದು ಚಿಟಿಕೆಯಷ್ಟು ತೆಗೆದು ಅದನ್ನು ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ತುಂಬ ಅನುಕೂಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಯಾವುದೇ ಒಂದು ಕಾಯಕವನ್ನು ಮಾಡಲಿಕ್ಕೆ ಅಂತ ಮುಂದಾದರೂ ಅದರಿಂದ ಫಲಾಫಲಗಳನ್ನು, ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆಗುತ್ತೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡಿರ್ತೀರಿ. ಕೋಪದಿಂದ ಯಾವುದನ್ನೂ ಸಾಧನೆ ಮಾಡ್ಕೊಳ್ಳಿಕ್ಕಾಗಲ್ಲ. ಎಚ್ಚರಿಕೆಯ ನಡೆದರೆ ಮಾತ್ರ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ವೃತ್ತಿಯಲ್ಲಿ ಏನಾದರೂ ಒಂದು ಅಭಿವೃದ್ಧಿಯನ್ನು ಕಾಣಬೇಕಾದರೆ ಕುಲದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ದೇವರ ಆರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮದೇವತೆಯ ದರ್ಶನ ಮಾಡಿ ಬನ್ನಿ. ಕಾರ್ತಿಕ ಮಾಸ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಇವತ್ತು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನೇ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಗಳು 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ರಾಶಿಫಲ ಒಂದು ಕಡೆ, ದಿನ ವಿಶೇಷತೆ ಒಂದು ಕಡೆ, ಕರೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದಾಗಲಿ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವದ ಕುರಿತಾಗಿ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಸರ್, ಚೆನ್ನಾಗಿದ್ದೀವಿ ಸ್ವಾಮಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ನಾನು ಮಾಡ್ತಿದ್ದೀರಿ? ಸ್ವಾಮೀಜಿ ಜೊತೆ ಮಾತಾಡ್ಬೇಕಾಯ್ತು. ಆಯ್ತು ತಾಯಿ, ಮಾತಾಡುವಂತ್ರಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಮಾಡ್ತಾ ಇದೀವಿ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಅನುಪಮ್ಮ ಅಂತ ಹೇಳಿ. ಅನುಪಮ್ಮ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಮ್ಮ, ಹೇಳಿ. ಏನು 15 ವರ್ಷದಿಂದ ಹಂಗೆ ಮದ್ವೆ 2009ನೇ ಇಸ್ವಿಲಿ ಮದ್ವೆ ಮಾಡ್ಕೊಟ್ರು ಸ್ವಾಮಿ. ಅದಾದ 2 ತಿಂಗಳಿಂದ ಸ್ವಲ್ಪ ಕಿರುಕುಳ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅಡ್ಜಸ್ಟ್ ಮಾಡ್ಕೊಂಡು ನಾನು ಜೀವನ ಮಾಡಿದೆ 15 ವರ್ಷ. ಈಗ ಮನೆ ಕಟ್ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಮನೇನು ಹೊಡೆದ್ಬಿಟ್ಟು ಮನೇನ್ ಈಚಕ್ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ. ಅಯ್ಯೋ. 14 ವರ್ಷ ಆಯ್ತು ಮಗನ್ಗೆ. ಮಗ ಬೇಕು ಅಂತಾನು ಬರ್ತಾ ಇಲ್ಲ ಸ್ವಾಮಿ ಅವರು. ಅಂದ್ರೆ ಈಗ ಎಲ್ಲಿದ್ದೀರಿ ನೀವು? ಅವ್ರ ಮನೇಲಿ ಇದೀವಿ. ಅಂದ್ರೆ ಗಂಡನ ಮನೇಲೇ ಇದ್ದೀರಿ? ಗಂಡನ ಮನೇಲಿ ಇಲ್ಲ ಸ್ವಾಮಿ, ತವ್ರ ಮನೆ ಕಳ್ಸ್ಬಿಟ್ಟಿದ್ದಾರೆ ಈಗ. ತವ್ರ ಮನೆಗೆ ಬಂದಿದ್ದೀರಿ? ಬಟ್ಟೆ ಎಲ್ಲ ಅವ್ರದ್ ಮಾತ್ರ ನಮ್ಮರೆಯವ್ರದ್ದೆಲ್ಲ ಮಡಿಕೊಂಡು ನಂದು ಮಾತ್ರ ತೆಗ್ದು ಈಚೆಗೆ ಎಷ್ಟಿದ್ದಾರೆ ಸ್ವಾಮಿ. 14 ವರ್ಷ ಆದ್ಮೇಲೂ ಇಂಥ ಸಮಸ್ಯೆ ಇರುತ್ತಾ ತಾಯಿ? ಹ್ಞೂ ಸ್ವಾಮಿ, ನನ್ ಮಗ ಯಾಕೆ ನಮ್ಮಮ್ಮಂಗ್ ಹೊಡಿತೀರ ಅಂತ ಕೇಳಕ್ ಹೋಗಿದ್ಕೆ ನನ್ ಅವ್ರ ತಮ್ಮ ಹೆಂಡತಿ ಅಕ್ಕ ಭಾವ ಬೇಕಂತೆ. ನಾನು ನನ್ ಮಗ ಬೇಡ ಅಂತ ಹೇಳ್ತಾ ಇದಾರೆ ಸ್ವಾಮಿ. ಏನಾರ ಪರಿಹಾರ ಹೇಳಿ ಸ್ವಾಮಿ. ಏನ್ ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ನಮ್ಮ ಸರ್ ಈಗ ಏನು ಮಾಡಲ್ಲ, ಡ್ರಿಂಕ್ಸ್ ಮಾಡ್ಕೊಂಡು ತಿರ್ಗಾಡ್ಕೊಂಡಿದ್ದಾರೆ. ಅಯ್ಯೋ, ನಿನ್ನಂತ ಸಂಸಾರಗಳು ಎಷ್ಟೋ ಜನ ಮನೆಗಳಲ್ಲಿ ಇವತ್ತು ಬೀದಿಗೆ ಬಿದ್ದ್ಬಿಟ್ಟಿದೆ ಸಂಸಾರ. ಇದಕ್ಕೆಲ್ಲ ಕಾರಣ ಅವ್ರ ಅಕ್ಕ ಭಾವ ಸ್ವಾಮಿ. ಆತ ಏನು ಉದ್ಯೋಗ ಮಾಡ್ತಾ ಇಲ್ವಾ? ಇಲ್ಲ, ಮಾಡ್ತಾ ಇಲ್ಲ ಸ್ವಾಮಿ. ನಮ್ಮ ತವ್ರ ಮನೇಲಿ ಎಲ್ಲ ನೋಡ್ಕತೀನಿ, ಆಯ್ತು ಹಂಗಾರಿ ಇರ್ಲಿ ಅಂತ. ನಾನು ಅಲ್ಲೇ ಇರ್ಬೇಕು ಸ್ವಾಮಿ. ನನ್ಗೆ ನನ್ ಗಂಡ ಬೇಕು ಸ್ವಾಮಿ. ಈಗ ನೀವು ಪುನಃ ಗಂಡನ ಮನೆಗೆ ಹೊರಟ್ರೆ ಅವ್ರು ಸೇರಿಸ್ತಾ ಇಲ್ವಾ? ಸೇರಿಸ್ತಾ ಇಲ್ಲ ಸ್ವಾಮಿ. ಮನೇನೆ ನಮ್ದು ಅಂತ ಕಟ್ಟಿಸ್ತೀನಿ ಅನ್ಬಿಟ್ಟು ಅರ್ಧ ಬರ್ಧ ಕಟ್ಟಿಸ್ಬಿಟ್ಟು ನನ್ನ ಈಚೆಗೆ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ನಾನೊಂದು ಮಾತು ಹೇಳ್ತೀನಿ ಕೇಳಮ್ಮ. ಮನೆ ಕಟ್ಸೋದು, ಮನೆ ನಿಮ್ಮ ಹೆಸರು ಬರೆಯೋದು ಅದು ಬೇಡ. ನಮಗೆ ಬೇಕಾದ್ದು ನಿನಗೊಂದು ಸ್ಥಾನಮಾನ. ಗಂಡ ಎಲ್ಲಿದ್ದಾನೋ ಅಲ್ಲಿ ಹೆಂಡತಿ ಇರ್ಬೇಕಾದ ಧರ್ಮ. ಗಂಡ ಹೆಂಡ್ತಿನೇ ಮಾತಾಡಕ್ಕೆ ಸರಿಯಾಗಿ ಬಿಡ್ತಾ ಇಲ್ಲ ಸ್ವಾಮಿ. ಅವ್ರ ಕಡೆನೆ ಮಾತಾಡುವಂಗೆ ಮಾತಾಡ್ತಾರೆ. ಅಮ್ಮ, ನಿನ್ನ ಸಂಸಾರ ಇವತ್ತು ನೆನ್ನೆದಲ್ಲ, 14 ವರ್ಷದ್ದು. ಹೌದು ಸ್ವಾಮಿ. 14 ವರ್ಷ ಸಂಸಾರ ಮಾಡಿಕೊಂಡು ಇವತ್ತು ನಾನು ಗಂಡನ ನಾನು ಮಾತಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂದರೆ ಅದು ಮಾತಿಗೆ ಅರ್ಥ ಅಂತ ಬರೋದಿಲ್ಲ. ನೀನು ವಶಪಡಿಸ್ಕೋಬೇಕು, ನಿನ್ನ ಜೊತೆಲಿ ಇಟ್ಕೋಬೇಕು. ನಿನ್ನ ಏನಾದ್ರೂ ಸಹಿತ ಹಂಗೆ ಇಟ್ಕೊಂಡಿರೋದೇನೆ ಅವರು ನಮ್ಮ ಮನೆಯವ್ರು ಜಾಸ್ತಿ ಅವ್ರ ಅಕ್ಕ ಬಾವನ್ ಮಾತೆ ಕೇಳೋದು ಸ್ವಾಮಿ. ಅವ್ರು ಎಲ್ಲ ಅವ್ರ ಮಾತೆ ಕೇಳಿ ಅಮ್ಮ. ಕನಿಷ್ಠ ಪಕ್ಷ ನೀನು ಊಟ ಬಡಿಸುವಾಗಾದ್ರೂ ನಿನ್ನ ಜೊತೆಲಿ ಇರ್ತಾರೆ ತಾನೆ? ಹ್ಞೂ ಸ್ವಾಮಿ, ಎಲ್ಲ ಚೆನ್ನಾಗೇ ಇದ್ವಿ ಸ್ವಾಮಿ. ಈಗ ಇತ್ತೀಚೆಗೆ ಅವ್ರ ವಿಷಯಕ್ಕೇನೆ ಬಂದು ಹೊಡೆದು 1 ತಿಂಗಳಾಯ್ತು ಸ್ವಾಮಿ, ಮತ್ತೆ ಕಳ್ಸಿದ್ದಾರೆ.
ಆಯಿತು, ಒಂದು ಕೆಲಸ ಮಾಡು. ಇಂಥ ಸಮಯದಲ್ಲಿ ಏನು ಗೊತ್ತಾ, ಅವ್ರು ಹೇಗೆ ಚಾಪೆ ಕೆಳಗೆ ನುಗ್ಗಕ್ಕೆ ನೋಡ್ತಾರೋ ನೀನು ರಂಗೋಲಿ ಕೆಳಗೆ ನುಗ್ಗಬೇಕು. ಅವರು ಮನೆ ವಿಚಾರಕ್ಕೋ ಯಾವ ವಿಚಾರಕ್ಕೆ ಗಲಾಟೆ ತೆಗಿತಾರೋ ಅವ್ರನ್ನೇ ಒಳ್ಳೆಯವರು ಅಂದ್ಬಿಡ್ಬೇಕು ನೀನು. ಆಯಿತು, ನಿಮ್ಮ ಅಕ್ಕ ಭಾವನೇ ಒಳ್ಳೆಯವರು, ಅವರೇ ದೇವರು ಅನ್ಬೇಕು. ಮೊದಲು ನಿನ್ನ ಸ್ಥಾನ ಗಟ್ಟಿಪಡಿಸ್ಕೋಬೇಕಮ್ಮ. ನೀನು ಗಟ್ಟಿಯಾಗಿ ನಿಂತ್ಕೋಬೇಕು. ನೀನಲ್ಲಿ ನಿಂತರೆ ಮಾತ್ರ ಕೆಲಸ ಆಗುತ್ತೆ. ನೀನು ಎಲ್ಲೋ ನಿಂತರೆ ಏನೋ ತಂತ್ರ ಮಾಡ್ತೀನಿ, ಯಂತ್ರ ಮಾಡ್ತೀನಿ, ಗಿಡಕ್ಕೊಂದು ದಾರ ಕಟ್ತೀರಿ ಅಂದರೆ ಅದು ಸಂಸಾರ ಒಂದಾಗಲ್ಲ. ನೀನು ಎಲ್ಲಿ ಕಳ್ಕೊಂಡಿದ್ದೀಯ ಅಲ್ಲಿ ಹುಡುಕಬೇಕು. ನೀನು ಇವಾಗ ಫಸ್ಟ್ ಆದಷ್ಟು ಬೇಗ ನಿನ್ನ ಗಂಡನ ಮನೆಗೆ ಹೋಗಿ ಸೇರು. ನೀವು 14 ವರ್ಷ ಏನು 1-2 ವರ್ಷದ ಸಂಸಾರ ಅಲ್ಲ ಅದು. ಇವಾಗ ನಿನಗೆ ಅಷ್ಟುದ್ದ ಬೆಳೆದು ನಿಂತಿರ್ತಕ್ಕಂಥ ಮಗ ಇದ್ದಾನೆ, ಆ ಮಗನೇ ಸಾಕು ಆಧಾರ. ಮಗನ ಕರ್ಕೊಂಡು ನಿನ್ನ ಮನೆಗೆ ನೀನಿರು. ಸ್ವಾಮಿ ಹೋಗಿರೋದ್ಕೇನೆ ಮನೆಗೆ ಸೇರಿಸ್ಲಿಲ್ಲ ಸ್ವಾಮಿ. ಮನೆಯಿಂದ ಈಚೆಗೆ ಅವ್ರ ಅಕ್ಕ ಭಾವ ಎಲ್ಲ ಗಲಾಟೆ ಮಾಡಿ ಮತ್ತೆ ಹೊಡೆದು ಒಳಗೆ ಸೇರಿಸಿ ಈಚು ಕಳಿಸಿರೋದು ಸ್ವಾಮಿ. ಹೇಗಾಗತ್ತಮ್ಮ ಇದು? ಏನು ಸಣ್ಣ ಮಗುನ ದೂರ ಹಾಕಲಿಕ್ಕೆ, ಅಥವಾ 1-2 ವರ್ಷ ಆಗಿದೆಯಾ ನಿನಗೆ ಡೈವರ್ಸ್ ಕೊಟ್ಟು ನಿನ್ನ ಆಚೆ ಕಳಿಸೋದಕ್ಕೆ? 14 ವರ್ಷ ಸಂಸಾರ ಮಾಡಿದ್ಯಲ್ಲಮ್ಮ ನೀನು ಧೈರ್ಯವಾಗಿ ಯಾರು ಮಾತು ಕೇಳಿದಿರಾ ಅವ್ರು ಆಚೆ ಹಾಕ್ತಾರೆ ಅನ್ನೋದಲ್ಲ. ಬಾಗಿಲು ತೆಗೆದು ಸೀದಾ ನಿನ್ನ ಮನೆಯೊಳಗೆ ನೀನು ಹೋಗಿ ಸೇರ್ಕೋ, ಅದೇ ಕರೆಕ್ಟು. ಇನ್ಮೇಲೆ ಆ ಥರ ದರ್ಪೋಗಿ ನಡೆದ್ರೇ ಸಂಸಾರಗಳು ಉಳಿಯುವಂಥದ್ದು. ಒಳ್ಳೇದಾಗಲಿ ತಾಯಿ.